ಕಾಂಗ್ರೆಸ್ಗೆ ನೋಡಿ ಬಿಟ್ವೀನ್ 20 to 24% ವೋಟ್ ಬರುತ್ತೆ ಎಲ್ಲ ಎಲೆಕ್ಷನಲ್ಲಿ ಅವ್ರಿಗೆ ಸೀಟ್ಸ್ ಆಗಿ ಟ್ರಾನ್ಸ್ಲೇಟ್ ಆಗಲ್ಲ ಅದು 24% ಈಗ ಬಿಜೆಪಿಗೆ ಬಂದರೆ ಇಟ್ ಟ್ರಾನ್ಸ್ಲೇಟ್ ಟು ಲಾರ್ಜರ್ ನಂಬರ್ ಆಫ್ ಸೀಟ್ಸ್. ನಾವು ಸಿನಿಮಾದಲ್ಲಿ ನೋಡಿದ್ದು ರಿಚ್ ಪ್ಲಾಂಟರ್, ಚಿಕ್ಕಮಂಗ್ಳೂರು ಪ್ಲಾಂಟರ್, ಹಳೆ ಸಿನಿಮಾಗಳೆಲ್ಲ ಚಿಕ್ಕಮಂಗ್ಳೂರು ಪ್ಲಾಂಟೇಶನ್. ವೋಟ್ ಚೋರಿದ ಆದಾಗ ನೋಡ್ರಿ ಎಷ್ಟು ಹ್ಯುಮಿಲಿಯೇಟಿಂಗ್ ಇತ್ತು. ಒಬ್ಬ ಪೋಲಿಂಗ್ ಏಜೆಂಟ್ ಕಾಂಗ್ರೆಸ್ ಅವ್ರು ಕೂಡ ಕಂಪ್ಲೇಂಟ್ ಮಾಡಿದ್ರು. ನಾನು ಚಿಕ್ಕಮಂಗ್ಳೂರು ಎಸ್ಟೇಟಲ್ಲಿ ಸಿನಿಮಾಗಳನ್ನು ಮಾಡಿದ್ದೀನಿ, ನಾನು ಆ್ಯಕ್ಟ್ ಮಾಡಿದ್ದೀನಿ. ಬಿಜೆಪಿಗಿಂತ ತುಂಬ ಬುದ್ಧಿವಂತರು ಕಾಂಗ್ರೆಸ್ ಪಕ್ಷದಲ್ಲೇ ಇರೋದು. ನಾನು ಸಿ ಟಿ ರವಿ ಅವ್ರನ್ನ ಕೇಳ್ಕೊಂಡೆ. ಭಾರತೀಯ ಸಂಸ್ಕೃತಿ ಇಸ್ ವೆರಿ ರಿಚ್, ಸಿರಿವಂತಿಕೆಯಿಂದ ಕೂಡಿದ್ದು. ಮುಂಬೈಗೆ ಹೋಗಿ ಬಂಟ್ಸು ಬಿಸ್ನೆಸ್ ಮಾಡೋದು, ಉಡುಪಿಯವರೆಲ್ಲ ಸ್ವಲ್ಪ ತುಳುವರೆಲ್ಲ ಹೋಗಿ ಅಲ್ಲಿ ಬಿಸ್ನೆಸ್ ಮಾಡಿದ್ರು. ಅಲ್ಲಿ ದೊಡ್ಡ ಬಿಸ್ನೆಸ್ ಮನ್ ಆಗಿದ್ದಾರೆ ಬಂಟ್. ಯಾರ್ಯಾರು ಕಾಂಗ್ರೆಸ್ ಜೊತೆ ಸೇರಿದಾರೋ ಅವ್ರಿಗೆಲ್ಲ ನಾವು ಸರ್ವನಾಶ ಆಗ್ಬಿಡ್ತೀವಿ ಅನ್ನೋ ಭಯ ಹುಟ್ಟುತ್ತಾ ಇದೆ ಇವಾಗ ಅಂತ ಅನ್ಸುತ್ತೆ. ನನಗೆ ಗೊತ್ತಿಲ್ಲದೆ ದೊಡ್ಡ ಪ್ರಾಬ್ಲಮ್ ಅಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ ಅಂತ ಹೇಳ್ತೀನಿ. ದಟ್ ಇಸ್ ದ ಪ್ರಾಬ್ಲಮ್. ಈಗ ನೀವು ಒಕ್ಕಲಿಗ ಅಂತ ಹೇಳಿ ನೀವು ನ್ಯಾಷನಲ್ ವೋಟ್ ಮಾಡೋದಕ್ಕೆ ಕಷ್ಟ ಇದೆ, ನಿಮಗೆ ಸ್ವಲ್ಪ ಕಷ್ಟ ಇರುತ್ತೆ. ಒಕ್ಕಲಿಗ ಅಂತ ಹೇಳಿ ಚಿಕ್ಕಮಗಳೂರು ವೋಟ್ ಮಾಡೋದು ಬೇರೆ ಥರ ಇರುತ್ತೆ, ಗೊತ್ತಾಯ್ತಾ? ಸ್ಟೇಟಲ್ಲಿ ಮಾಡೋದು ಬೇರೆ ಥರ ಇರುತ್ತೆ. ಅದು ಜನಕ್ಕೆ ಈಗ ಅರ್ಥ ಆಗೋಕ್ಕೆ ಶುರು ಆಗಿದೆ. ಆ್ಯಂಡ್ ಒನ್ ಆಫ್ ದ ಪಾರ್ಟೀಸ್ ದಟ್ ಸಫರ್ಸ್ ದ ಮೋಸ್ಟ್ ಬಿಕಾಸ್ ಆಫ್ ದಿಸ್ ಇಸ್ ಕಾಂಗ್ರೆಸ್. ಈಗ ಕಾಂಗ್ರೆಸ್ಗೆ ನೋಡಿ ಬಿಟ್ವೀನ್ 20 to 24% ವೋಟ್ ಬರುತ್ತೆ ಎಲ್ಲ ಎಲೆಕ್ಷನಲ್ಲಿ ಅವ್ರಿಗೆ ಸೀಟ್ಸ್ ಆಗಿ ಟ್ರಾನ್ಸ್ಲೇಟ್ ಆಗಲ್ಲ ಅವ್ರಿಗೆ 24% ಈಗ ಬಿಜೆಪಿಗೆ ಬಂದರೆ ಇಟ್ ಟ್ರಾನ್ಸ್ಲೇಟ್ ಟು ಲಾರ್ಜರ್ ನಂಬರ್ ಆಫ್ ಸೀಟ್ಸ್. ಬಿಕಾಸ್ ಅವರು ಮೈಕ್ರೋ ಪ್ಲೇಸಸ್ಸಲ್ಲಿ ಅವರು ಪೋಲರೈಸೇಷನನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿ ದೇ ಕ್ಯಾನ್ ವಿನ್. ಬಟ್ ಕಾಂಗ್ರೆಸ್ ಇಸ್ ಸ್ಪ್ರೆಡ್ ಓವರ್, ಇಟ್ಸ್ ಎ ಜೆನ್ಯೂನ್ ಆಲ್ ಇಂಡಿಯಾ ಪಾರ್ಟಿ. ಕಾಂಗ್ರೆಸ್ ಇಸ್ ಯುನೋ ಅವರು ದೇ ಸಫರ್ ಆ್ಯಂಡ್ ಅಟ್ ದ ಮೂಮೆಂಟ್ ದೇ ಆರ್ ಕೈಂಡ್ ಆಫ್ ಕ್ಲೂಲೆಸ್ ಆನ್ ವಾಟ್ ಟು ಡೂ ಅಬೌಟ್ ಇಟ್. ಆದರೆ ಏನು ಮಾಡೋದು ಗೊತ್ತಿಲ್ಲ, ಚೇಂಜ್ ಆಗಿಬಿಟ್ಟಿದೆ ಸೊಸೈಟಿ. ಆಮೇಲೆ ಅದ್ರದ್ದು ಆಬ್ಜೆಕ್ಟಿವ್ಸು ಡಿಸಿಲ್ಯೂಷನ್ ಆಗಿದೆ. ಅಂದರೆ ಏನು ಆಬ್ಜೆಕ್ಟಿವ್ಸ್ ಇದೆ ಅಂತ ಹೇಳಿ ನೀವು, ನಮ್ಗೆ ಗೊತ್ತಿಲ್ಲ ಅದಕ್ಕೆ. ಯಾಕೆ ನಮಗೆ ಕಾಂಗ್ರೆಸ್ ಎಲೆಕ್ಷನ್ಗೆ ನಿಂತಾಗ ಏನು ಆಬ್ಜೆಕ್ಟಿವ್ಸ್ ಇಂದ ಗೊತ್ತಿಲ್ಲ. ಈಗ ಅವರು ನೋಡಿ, ನನ್ನ ಪ್ರಕಾರ ಅಟರ್ಲಿ ಇಲ್ಲಾಜಿಕಲ್ ಆ್ಯಂಡ್ ಅನ್ಸೈಂಟಿಫಿಕ್ ಅವರು ಇದು EVM ಹ್ಯಾಕ್ ಮಾಡೋಕ್ಕೆ ವೋಟ್ ಚೋರಿದ ಆದಾಗ ನೋಡ್ರಿ ಎಷ್ಟು ಹ್ಯುಮಿಲಿಯೇಟಿಂಗ್ ಇತ್ತು. ಒಬ್ಬ ಪೋಲಿಂಗ್ ಏಜೆಂಟು ಕಾಂಗ್ರೆಸ್ ಅವರು ಕೂಡ ಕಂಪ್ಲೇಂಟ್ ಮಾಡಿಲ್ಲ. ಒನ್ ಪರ್ಸನ್ ಹ್ಯಾಸ್ ನಾಟ್ ಸೆಡ್ ನಾನು ವೋಟಿಂಗ್ ಹೋಗಿದ್ದೆ, ನನಗೆ ನಂದು ವೋಟ್ ಇರಲಿಲ್ಲ ಅಂತ ಒಬ್ಬರು ಹೇಳಿಲ್ಲ. ಇಟ್ ಈಸ್ ರಿಡಿಕ್ಯುಲಸ್, ಬಾಲಿಶ ಅಂತ ಅನ್ಸಲ್ಲೇನ್ರಿ? ನೋಡಿ, ಅಂದರೆ ನನಗಂಗೆ ಅನ್ಸತ್ತಪ್ಪ. ಈಗ ನೋಡಿ, ನೀವು ಏನು ಓದಿದ್ದೀರಾ ನೀವು? BA ಇನ್ ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. ನೋಡಿ, ನಾನು ಇಂಜಿನಿಯರ್ ರೀ, ನಿಮ್ಗೆ ಹೇಳ್ತೀನಿ ಕೇಳಿ. ನಿಮಗೆ ಈಗ ನಿಮ್ಮ ಸೆಲ್ಫೋನ್ ಇದೆಯಲ್ಲ, ನಿಮ್ಮ ಸೆಲ್ಫೋನಲ್ಲಿ ಸಿಮ್ ಕಾರ್ಡ್ ತೆಗೆದುಬಿಟ್ರೆ ಅದಕ್ಕೆ ರಿಂಗ್ ಮಾಡಿ ಡಯಲ್ ಮಾಡೋಕ್ಕಾಗಲ್ಲ ನೀವು. ಅದಕ್ಕೆ ಒಂದು ಸ್ವಿಚಿಂಗ್ ಸಿಸ್ಟಮ್ ಇರಬೇಕು. ನೀವು ಹೊರಗಡೆಯಿಂದ ಏನಾರು ಅದಕ್ಕೆ ಕಳ್ಸೋಕ್ಕೆ ಅದಕ್ಕೆ ಒಂದು ಸ್ವಿಚಿಂಗ್ ಮೆಕ್ಯಾನಿಸಮ್ ಇರಬೇಕು. ಒಂದು 30 ಮಿಲಿಯನ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ ಇದೆ ರೀ. 30 ಮಿಲಿಯನ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸಲ್ಲಿ ನೀವು ಆ ಜಾಗಗಳಲ್ಲಿ, ಹಳ್ಳಿಗಳಲ್ಲಿ ಹೋಗಿ ನೀವು ಅದನ್ನು ಇಟ್ಟು ಮಾಡ್ತೀವಿ. ಎಷ್ಟು ಫೂಲಿಶ್ ಆಗಿದೆ. ಪ್ರಾಬಬ್ಲಿ ಅನ್ಸೈಂಟಿಫಿಕ್ ಅಷ್ಟೇ ಅಲ್ಲ, ಡಿಸ್ಇಂಜಿನಿಯಸ್. ನಾನು ಏನು ಹೇಳಿದೆ, ನಾನು ಸುಳ್ಳು ಅಂತ ಗೊತ್ತಿದ್ರು ನಿಜ ಇದ್ದಂಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅದನ್ನು. ಯಾಕೆಂದರೆ ಆ ಕಷ್ಟ ಏನಿರುತ್ತೆ ಅಂದರೆ ಜನರನ್ನು ನೀವು ನಂಬಿಸ್ಬೇಕು, ಮೋಸಾಗಿ ನಾವು ಸೋತಿದ್ದೀವಿ ಅಂತ. ಇಲ್ದರೆ ವೋಟ್ಸ್ ನಿಮಗೆ ಸಪೋರ್ಟ್ ಇನ್ನೂ ಕಮ್ಮಿ ಆಗಿಬಿಡುತ್ತೆ. ನಮಗೆ ಯಾವುದೋ ದಿಸ್ ಇಸ್ ಎ ಲೂಸಿಂಗ್ ಪಾರ್ಟಿ ಅಂತ ಅನ್ಸಿದ್ರೆ ನಾವು ವೋಟ್ ಹಾಕಲ್ಲ, ನಮ್ಮ ವೋಟ್ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಳ್ತೀವಿ ನಾವು, ಗೊತ್ತಾಯ್ತಾ? ಒಂದು ನಂಬಿಕೆನೇ ಹೋಗುತ್ತೆ. ಅಂದರೆ ನಾನು ಹಾಕಿದ್ರು ಪ್ರಯೋಜನ ಇಲ್ಲ. ಎಂಥ ದೊಡ್ಡ ಮನುಷ್ಯ ಎಲೆಕ್ಷನಿಗೆ ನಿಂತರು ಅವ್ನು ಗೆಲ್ಲಲ್ಲ ಅಂದರೆ ಅವ್ನಿಗೆ ವೋಟ್ ಹಾಕಲ್ಲ. ಜನ ಎಷ್ಟೇ ಒಳ್ಳೆಯವರಾಗಿರ್ಬೋದು ಕೆಲಸ ಅಲ್ವಾ, ಯಾಕೆ ಮಾಡಲ್ಲ? ಅವ್ರು ಗೆಲ್ಲ ಅಂದರೆ ನಾನು ವೋಟ್ ವೇಸ್ಟ್ ಆಗುತ್ತೆ ಅಂದ್ಕೊಳ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ನಾವು ಇವ್ರು ಮೋಸ ಮಾಡಿಲ್ದರೆ ಗೆದ್ದಿರ್ತಿದ್ವಿ ಅಂತ ನೀವು ಹೇಳಬೇಕಾಗತ್ತೆ. ಅದಕ್ಕೆ ಹಂಗೆ ಮಾಡ್ತಿರ್ಬೋದು ಅನ್ಸುತ್ತೆ. ಯಾಕೆಂದರೆ ಬಿಜೆಪಿಗಿಂತ ತುಂಬ ಬುದ್ಧಿವಂತರು ಕಾಂಗ್ರೆಸ್ ಪಕ್ಷದಲ್ಲೇ ಇರೋದು. ಅದನ್ನು ಹೌ ಇಸ್ ಇಟ್ ಅಂದರೆ ಶಾರ್ಟ್ ಆಗಿ ಯಾಕಂದರೆ BJPಲಿ ಆ ಥರದ್ದು ಅವ್ರಿಗೆ ಲಾಂಗ್ ಇಂಟೆಲೆಕ್ಚುಯಲ್ ಹಿಸ್ಟ್ರಿ ಅವ್ರದ್ದು ಇಲ್ಲ, ಡಿಸಿಮಿನೇಟ್ ಆಗಿಲ್ಲ ಅವ್ರಿಗೆ. ಅದು ಸ್ವಲ್ಪ ಮಟ್ಟಿಗೆ RSSಲ್ಲಿ ಒಂಥರದ್ದು ಇಂಟೆಲೆಕ್ಚುಯಲ್ ಹಿಸ್ಟ್ರಿ ಇರ್ಬೋದು. ಬಟ್ ಅವರು ಅದನ್ನು ಅವ್ರ ಕಲ್ಚರಲ್ಲಿ ತುಂಬ ದೂರ ಇದ್ದರು. RSS ಇಂಡಿಯನ್ ಮ್ಯೂಸಿಕ್, ಇಂಡಿಯನ್ ಥಿಯೇಟರ್, ಇಂಡಿಯನ್ ಡ್ಯಾನ್ಸ್, ಇಂಡಿಯನ್ ಲಿಟ್ರೇಚರ್, ಅದರಿಂದ ಅವ್ರು ತುಂಬ ದೂರ ಉಳಿದ್ಬಿಟ್ರು ತುಂಬ ವರ್ಷ. ಈಗೇನೋ ಸ್ವಲ್ಪ ಬರ್ತಾ ಇದ್ದಾರೆ. ಮೊದಲೆಲ್ಲ ಈಗ ಲಿಟ್ ಫೆಸ್ಟ್ ಎಲ್ಲ ಮಾಡ್ತಾಯಿದ್ದಾರೆ, ಈಗ ಮ್ಯೂಸಿಕಲ್ಲೆಲ್ಲ ಇನ್ವಾಲ್ವ್ ಆಗಿದೆ. ಮೊದಲು ಇರಲಿಲ್ಲ ಅವ್ರದ್ದು. ಅದರಿಂದ ಏನು ವರ್ಷದಿಂದ ಆಲ್ರೆಡಿ ಎಸ್ಟಾಬ್ಲಿಷ್ಡ್. ಅವರು ಬರೀ ಹಿಂದುತ್ವ. ದಟ್ ವಾಸ್ ದ ಪ್ರಾಬ್ಲಮ್ ವಿತ್ ಹಿಂದುತ್ವ. ಇಟ್ ವಾಸ್ ಎ ವೆರಿ ಥಿನ್ ಐಡಿಯಾಲಜಿ. ವೆರಸ್ ಭಾರತೀಯ ಸಂಸ್ಕೃತಿ ಇಸ್ ಎ ವೆರಿ ರಿಚ್, ಸಿರಿವಂತಿಕೆಯಿಂದ ಕೂಡಿದ್ದು. ಅವರು ನಾಗ್ಪುರ್ ರೆಸಲ್ಯೂಷನ್ ಮಾಡೋವರೆಗೂ ಎಲ್ಲ ದೇಶಿ ಭಾಷೆಗಳಿಗೂ ಎನ್ಕರೇಜ್ ಮಾಡಬೇಕು ಅಂತ ಹೇಳಿರಲಿಲ್ಲ RSS. ವಿಶೇಷ ರೆಸಲ್ಯೂಷನ್ ಮಾಡಿ
ಒಂದು 8-10 ವರ್ಷದ ಹಿಂದೆ ನಾಗಪುರ ರೆಸೊಲ್ಯೂಷನ್ ಮಾಡಿದಾಗ ಅವ್ರು ಹೇಳಿದ್ರು ಅವರು ಇದು ಎಲ್ಲ ದೇಸಿ ಭಾಷೆಗಳು ಉಳಿಸ್ಬೇಕು ಅಂತ. ಅಂದರೆ ಆ ಥರದ್ದೊಂದು ಒಂದು ವಿವೇಕಚಿತ್ತರಾಗಿ ಈ ಥರ ಯೋಚನೆ ಈ ಕಡೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದು ತುಂಬ ಲೇಟಾಗಿ. ಅವರಲ್ಲಿ ದೊಡ್ಡ ಇಂಟೆಲೆಕ್ಚುಲ್ಸ್ ಇರಲಿಲ್ಲ ಅಂತ ಹೇಳೋದಕ್ಕಾಗಲ್ಲ. ದತ್ತೋಪಂತ ಪಂತ ಠೇಂಗಡೆ, ಇವರು ಗುರು ಗೋಲ್ವಾರ್ಕರ್ ಅಂಥವರೆಲ್ಲ ದೇವರ್ ಬಿಗ್ ಮೈಂಡ್ಸ್. ಯಾವ ಶ್ಯಾಮಾಪ್ರಸಾದ್ ಮುಖರ್ಜಿ ಜನಸಂಘ ಫೌಂಡರ್, ಅಶುತೋಷ್ ಮುಖರ್ಜಿಯವ್ರ ಮಗ ಅವರು ಭಾಳ ಔಟ್ಸ್ಟ್ಯಾಂಡಿಂಗ್ ಇಂಟೆಲೆಕ್ಚುಯಲ್ ಫ್ಯಾಮಿಲಿಯವರು, ಬೆಂಗಾಲಿನ ಫ್ಯಾಮಿಲಿಯವರು ಅವರೆಲ್ಲ ಇದ್ದರು. ಬಟ್ ಅವ್ರಿಗೂ ಕ್ಯಾಡರ್ಗೂ ಕನೆಕ್ಟ್ ಇರಲಿಲ್ಲ. ಅವ್ರ ಐಡಿಯಾಲಜಿ ಕ್ಯಾಡರ್ಗೆ ತಲುಪೋ ಥರದ್ದು ಇರಲಿಲ್ಲ. ತಲುಪಿದ್ದೆಲ್ಲ ಭಾಳ ಡೌಟೇ ಇಲ್ಲದೆ ಮಾತಾಡ್ತಾಯಿದ್ರು. ಡೌಟೇ ಇಲ್ಲದೆ ಮಾತಾಡೋದ್ರಿಂದ ನಾವು ಇಂಟೆಲಿಜೆಂಟ್ ಅಂತ ಹೇಳೋದಕ್ಕಾಗಲ್ಲ. ಭಾರತೀಯ ಮೂಲ ಸಂಸ್ಕೃತಿಯಲ್ಲಿ ನಮ್ಮ ಋಗ್ವೇದದ ನಮ್ಮ ವೇದಗಳದ ಮಹಾವಾಕ್ಯಗಳಲ್ಲಿ ಒಂದು ನೇತಿ ಅನ್ನೋದು. ಅಸಲ್ಟ್ ಮಾಡಿದಾಗ ನಾಟ್ ದಟ್ ಅಂತ ಹೇಳ್ಬೇಕಂದ್ರೆ ನಮಗೆ ಗೊತ್ತಿಲ್ಲ ಅಂತ. ವಿಜ್ಞಾನದಲ್ಲಿ ಗೊತ್ತಿಲ್ಲ ಅನ್ನೋದು ಈಸಿಯಾಗಿ ಹೇಳ್ತೀವಿ. ಹ್ಯುಮ್ಯಾನಿಟೀಸ್ ಓದೋರು ಗೊತ್ತಿಲ್ಲ ಅಂತ ಹೇಳೋದಿಲ್ಲ, ಎಲ್ಲ ಗೊತ್ತು ಅಂತಲೇ ಮಾತಾಡ್ತಿರ್ತಾರೆ. ಅಲ್ಲ, ಎಲ್ಲ ಗೊತ್ತು ಅಂತಲೇ ಹೇಳೋದವ್ರು ಭಾಳ ಶೂರಾಗಿ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಇರೋದೇ ಜಾಸ್ತಿ ಇರೋದು. ಆ್ಯಕ್ಚುಲಿ ಅವ್ರು ನೋಡಿ ಅವರು ಯುದ್ಧಗಳನ್ನ ಮಾಡಿಸೋದು, ಅವ್ರು ಹೇಳೋದು ಇದು ಟೆಕ್ನಾಲಜೀಸ್ ಮಾಡೋದು ವೆಪನ್ಸ್ ಅಂತ. ನೀವು ಕೇಳಿದ್ರೆ ಅದಕ್ಕೆ ವೆಪನ್ಸ್ ಮಾಡ್ತಾರೆ. ನೀವು ಕಾಂಕ್ರೀಟ್ ಮನೆಯಲ್ಲಿ ಯಾಕೆ ನೀವು ಕೊಂಡ್ಕೊಳ್ತೀರಾ ಅಂತ ಕಾಂಕ್ರೀಟ್ ಮಾಡೋದು ಅವರು, ಬಿಸ್ನೆಸ್ ಅವರು. ನೀವು ಇಟ್ಕೆಲಿ ಮನೆ ಕಟ್ತೀರಿ, ಇಟ್ಕೆ ಮಾಡ್ತಾರೆ ಅವ್ರು, ಅಲ್ವಾ? ಹೌದು. ಆ್ಯಕ್ಚುಲಿ ವಿ ಆರ್ ಇಂಪ್ಲಿಕೇಟೆಡ್ ಇನ್ ಆಲ್ ದ ರಾಂಗ್ ದಟ್ ಈಸ್ ಡನ್. ಸೊ ಅವರಲ್ಲಿ ಇರಲಿಲ್ಲ ಅದು. ಈಗ ಸ್ವಲ್ಪ ಬೆಳೀತಾ ಇದೆ. ಬಟ್ ಕಾಂಗ್ರೆಸ್ಸಲ್ಲಿ ದೇ ಆರ್ ವೆರಿ ಗ್ರೇಟ್ ಇಂಟೆಲೆಕ್ಚುಯಲ್ ಕಲ್ಚರ್. ಇವರೆಲ್ಲ ಕಾಂಗ್ರೆಸ್ಸಲ್ಲಿ ಇದ್ರಲ್ಲ ಮೊದಲು. ಶ್ಯಾಮಾಪ್ರಸಾದ್ ಮುಖರ್ಜಿ ವಾಸ್ ಇನ್ ನೆಹರೂಸ್ ಕ್ಯಾಬಿನೆಟ್. ಅಂಬೇಡ್ಕರ್ ನೆವರ್ ಜಾಯಿನ್ ದ ಕಾಂಗ್ರೆಸ್, ಬಟ್ ಹಿ ವಾಸ್ ಇನ್ ನೆಹರೂಸ್ ಕ್ಯಾಬಿನೆಟ್ ಅಲ್ಲ. ಸೊ ಅವರಲ್ಲಿ ದೊಡ್ಡ ಇಂಟೆಲೆಕ್ಚುಯಲ್ ಟ್ರೆಡಿಷನ್ ಮೊದಲಿಂದ ಕಾಂಗ್ರೆಸ್ಸಲ್ಲಿ ಇತ್ತು, ಎಲ್ಲರೂ ಸೇರಿದ್ದು ಇತ್ತು. ಇದು ಬಿ ಜೆ ಪಿಲಂತೂ ಇರಲೇ ಇರಲಿಲ್ಲ. ನಾ ಹೇಳೋದು ಆರ್ ಎಸ್ ಎಸ್ ಸ್ವಲ್ಪ ಮಟ್ಟಿಗೆ ಲೇಟರ್ ಮೂಮೆಂಟ್, ಅಂದರೆ ನಿಧಾನಕ್ಕೆ ಅಂದರೆ ಈಗ ಬರ್ತಾ ಇದ್ದಾರೆ. ಈಗ ಯು ಕ್ಯಾನ್ ಸಿ ದೇರ್ ಆರ್ ವಾಟ್ ಈಸ್ ಕಾಲ್ಡ್ ಇಂಟೆಲೆಕ್ಚುಯಲ್ ರೈಟ್ ವಿಂಗ್ ಅನ್ನೋದು ಈಗ ರೈಸ್ ಆಗ್ತಾ ಇದೆ ಸ್ವಲ್ಪ. ಬಟ್ ಅಷ್ಟು ವ್ಯಾಪಕವಾಗಿ ಕಾಂಗ್ರೆಸ್ ಪಕ್ಷಗಳಲ್ಲಿ ಅಥವಾ ಎಡಪಕ್ಷಗಳಲ್ಲಿ ಹರಡುವ ಮಟ್ಟಿಗೆ ಇನ್ನೂ ಈ ರೈಟ್ ವಿಂಗ್ ಪಕ್ಷಗಳಲ್ಲಿ ಹರಡಿಲ್ಲ. ಅದಾಗಬೇಕು. ಅದಕ್ಕೆ ಸಮಯ ಹಿಡಿಯುತ್ತೆ. ಅವ್ರಿಗೆ ಲಕ್ ಏನಿದೆ, ಒಂದು ಹನಿಮೂನ್ ಪೀರಿಯಡ್ ಇದೆ. ಬಿಕಾಸ್ ಕಾಂಗ್ರೆಸ್ ಹಸ್ ಲಾಸ್ಟ್ ಇಟ್ಸ್ ವೇ, ಇಟ್ ಡಸ್ ನಾಟ್ ನೋ ವಾಟ್ ಟು ಡೂ. ಆ್ಯಂಡ್ ಯಾರ್ಯಾರು ಕಾಂಗ್ರೆಸ್ ಜೊತೆ ಸೇರಿದಾರೋ ಅವ್ರಿಗೆಲ್ಲ ನಾವು ಸರ್ವನಾಶ ಆಗಿಬಿಡ್ತೀವಿ ಅನ್ನೋ ಭಯ ಹುಟ್ಟುತ್ತಾ ಇದೆ ಇವಾಗ ಅಂತ ಅನಿಸುತ್ತೆ. ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಮಾಡಿದ್ರೆ ಅವ್ರಿಗೆ ಲಾಸ್ ಇದೆ ಅಂತ ಅನ್ಸೋಕ್ಕೆ ಶುರು ಆಗಿದೆ. ಬಿಹಾರಲ್ಲಿ ಕಾಂಗ್ರೆಸ್ಗೆ ಅಷ್ಟು ಸೀಟ್ ಕೊಟ್ಟಿಲ್ಲದೆ ಹೋಗಿದ್ದಿದ್ರೆ ಅವ್ರಿಗೆ ಆಗ ಅವ್ರ ಘಟಬಂಧನ್ಗೆ ಇನ್ನೂ ಜಾಸ್ತಿ ಸೀಟ್ ಬಂದಿರೋದು. ಮಹಾರಾಷ್ಟ್ರದಲ್ಲಿ ಸ್ಟ್ರೈಕ್ ರೇಟ್ ಏನಿತ್ತು ಈಗ ಈ ಲೋಕಲ್ ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ ಸ್ಟ್ರೈಕ್ ರೇಟ್ ಏನಿತ್ತು? ಹ್ಯಾಡ್ ಇಟ್ ಬೀನ್ ಗಾನ್ ಟು ದ ಅದರ್ ಪಾರ್ಟೀಸ್ ದೇ ವುಡ್ ಹ್ಯಾವ್ ಡನ್ ಬೆಟರ್ ಮೇ ಬಿ, ಅಲ್ಲ? ಸೊ ದೇ ವಿಲ್ ಎವ್ರಿವನ್ ವಿಲ್ ಬಿಗಿನ್ ಟು ಥಿಂಕ್ ನೌ. ಸೊ ಇನ್ ದಟ್ ಚರ್ನ್ ಟೈಮ್ ಇಟ್ ಈಸ್ ಅನ್ ಆಪರ್ಚುನಿಟಿ ಫಾರ್ ಬಿ ಜೆ ಪಿ ಟು ಗೇರ್ ಅಪ್ ಆ್ಯಂಡ್ ಡೂ ಸಮಥಿಂಗ್. ಬಟ್ ನಾವು ಕರ್ನಾಟಕ ನೋಡಿದ್ರೆ ಎದೆಗುಂದತ್ತೆ ನಮಗೆ. ಬಿ ಜೆ ಪಿ ಕರ್ನಾಟಕದಲ್ಲಿ ಭಾಳ ಹೊಲಸು ಪಕ್ಷ ಅನ್ನೋ ಥರ ಆಗಿದೆ. ನಮಗೆ ತುಂಬ ಬೇಜಾರಾಗುತ್ತೆ. ಜಾತಿ ಬಿಟ್ಟು ಅವ್ರು ನೋಡಿ ಎಷ್ಟು ಕಳೆದ ಇದ್ದಾಗ ಪವರಲ್ಲಿ ಇದ್ದಾಗ ಎಂಥ ಬರೀ ಹಲಾಲು ಹಿಜಾಬು ಮಾಡ್ಕೊಂಡಿದ್ರು. ಎಷ್ಟು ಬೆಂಗಳೂರನ್ನ ಇಂಪ್ರೂವ್ ಮಾಡ್ಬೋದಾಗಿತ್ತು. ಏನು ಕೆಲಸನೇ ಮಾಡಲಿಲ್ಲ ಅವರು. ಒಬ್ಬಲ್ಲಿ ಈಗೇನು ನಿಲ್ಲಿಸ್ತಾರಲ್ಲ, ಈಗ ಪವರ್ ಶಿಫ್ಟ್ ಆಗ್ತದೆ ಅಂತ. ಅವ್ರು ಪವರ್ ಶಿಫ್ಟ್ ಆಗಿದ್ದಂಥ ಒಂದು ಸಂದರ್ಭದಲ್ಲೂ ಬಹುಶಃ ಇನ್ನೂ ವರ್ಕ್ ಮಾಡ್ಬೋದಿತ್ತು. ಅಲ್ಲಿ ಕೆಲಸ ಮಾಡೋ ಥರ ಮನಸ್ಸು ಇಲ್ಲ ರೀ. ಅಲ್ಲಿ ಯಾರಿದ್ದಾರೆ ಇವಾಗ? ಅವ್ರು ನಮಗೆ ಯಾರು ನಾಯಕರು ಕಾಣಿಸೋದಿಲ್ಲ ಅಲ್ಲಿ. ನಾನು ಹಿಂದೆ ಒಂದು ರೀತಿಯಲ್ಲಿ ಹೇಳ್ತಾಯಿದ್ದೆ. ಈಗ ಶೋಭಾ ಕರಂದ್ಲಾಜೆ ಅಂಥವ್ರಾಗಲಿ ಅಥವಾ ಇವರು ಅವ್ರ ಹೆಸರು ಹೇಳ್ತೀನಿ, ಅಂಥವ್ರನ್ನ ಯಂಗ್ಸ್ಟರ್ಸ್ ಸ್ವಲ್ಪ ಯಂಗ್ ಇದ್ದಾರೆ ಅವರು. ಅಂಥವ್ರನ್ನ ನೀವು ಇಟ್ಕೊಂಡು ಮಾಡಿದ್ರೆ ಅವ್ರು ನಮ್ಮ ಧಾರವಾಡ ಗೆದ್ದಿದ್ದು ಎಮ್ ಎಲ್ ಎಸ್ ಯಾರು ಹೇಳಿ? ಅರವಿಂದ್ ಬೆಲ್ಲದ್ದು ಇದ್ದಾರಲ್ಲ, ಅರವಿಂದ್ ಬೆಲ್ಲದ್ದು ಈಗ ಶೋಭಾ ಕರಂದ್ಲಾಜೆ ಆ ಥರನ ಎಲ್ಲರ ಹೆಸರು ಹೇಳ್ತಾ ಇಲ್ಲ. ಈಗ ಅಂಥವ್ರೆಲ್ಲ ಹಿಂದೆ ನೋಡಿದಾಗ ನಮ್ಗೆ ಅನಿಸೋದು ಅವರು ಅಂಥವ್ರನ್ನ ತಂದರೆ ನಿಮ್ಮ ಮುಂಚೂಣಿಗೆ ತಂದರೆ ಏನಾರು ಆಗುತ್ತೆ ವರ್ಕ್ ಅಂತ ನಮ್ಗೆ ಅನಿಸೋದು ನಮಗೆ.
ಆದರೆ ಅವ್ರಿಗೇನು ಅವಕಾಶ ಇರುತ್ತೋ ಇಲ್ವೋ, ಇಲ್ಲಿ ಎಷ್ಟು ಜಾತಿ ಎಲ್ಲ ಕಟ್ಕೊಂಡು ಮಾಡ್ತಾರೆ ಬಿ ಜೆ ಪಿ, ಏನು ಮಾಡ್ತಾರೆ ನಮಗೆ ಶಿ ಗೊತ್ತಿಲ್ಲ. ವಾಸ್ ಆರ್ MP ಹಿಯರ್ ಫಾರ್ 2 terms ಇಲ್ಲಿ ಚಿಕ್ಕಮಗಳೂರು. ಇಲ್ಲಿ ನೋಡಿ, ನಿಮಗೆ ಇನ್ನೊಂದು ಕಷ್ಟ ಇದೆ, ಹೇಳ್ತೀನಿ ಕೇಳಿ. ಈಗ 2027 ಮಾರ್ಚಿಂದ ನ್ಯಾಷನಲ್ ಸೆನ್ಸಸ್ ಆಗುತ್ತೆ. ಎಸ್ March 26th or 17th 2026 ಅಂದರೆ ಈ ವರ್ಷ. ಈ ವರ್ಷದ ಏನಾಗತ್ತಾ ಇಲ್ಲ ನೆಕ್ಸ್ಟ್ ಇಯರ್ 27 probably, yeah. 21st March 2027 ಆಗಬಹುದು ಅಂದ್ಕೊಂಡಿದ್ದೆ, ನಂಗೆ ಗೊತ್ತಿಲ್ಲ. 2027 ಆಯ್ತು ಐ ಥಿಂಕ್, ಆರ್ ಮೇ ಬಿ ದಿಸ್ ಇಯರ್, ಐ ಆಮ್ ನಾಟ್ ಶ್ಯೂರ್. ನೋಡಿ, ಸೆನ್ಸಸ್ ಆಗುತ್ತೆ. ಸೆನ್ಸಸ್ ಆಗಿದ್ದು ನೆಕ್ಸ್ಟ್ ಇಯರು ನಾವು ಡಿಲಿಮಿಟೇಷನ್ ಮಾಡಬೇಕಾಗತ್ತೆ. 52 ವರ್ಷ ನಾವು ಡಿಲಿಮಿಟೇಷನ್ ಅವಾಯ್ಡ್ ಮಾಡಿದ್ದೀವಿ, ನ್ಯಾಷನಲ್ ಲೆವೆಲ್ ಡಿಲಿಮಿಟೇಷನ್. ನಮ್ಮ ಮುಂದೆ ತಳ್ತಾ ಹೋಗಿದ್ದೀವಿ. ಅಂದರೆ ಒಂದು ಸತಿ ಇಂದಿರಾ ಗಾಂಧಿ ಅವ್ರು ತಳ್ಳಿದ್ರು, 25 ವರ್ಷ ಮುಂದೆ ಹಾಕ್ಬಿಟ್ರು. ಆಮೇಲೆ ವಾಜಪೇಯಿ ಒಂದು 28 ಪಕ್ಷಗಳನ್ನ ಕಟ್ಕೊಂಡು ಗಠಬಂಧನ್ ಮಾಡಿದಾಗ 27 March 1 ಆಗುತ್ತೆ ಅನ್ಸುತ್ತೆ. ಸೊ ವಾಜಪೇಯಿ ಅವರು 25 ವರ್ಷ ಮುಂದೆ ಹಾಕ್ಬಿಟ್ರು. ಇನ್ನು ಮುಂದೆ ಹಾಕೋಕ್ಕಾಗಲ್ಲ. ಈಗ ಪಾರ್ಲಿಮೆಂಟನ್ನು ದೊಡ್ಡದು ಆಗಿದೆ. ಓಕೆ, ಕೆಪಾಸಿಟಿನೂ ಜಾಸ್ತಿ ಇದೆ. ಈಗೇನಾಗುತ್ತೆ, ಬೈ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್ ಎವ್ರಿ ವೋಟ್ ಶುಡ್ ಹ್ಯಾವ್ ದ ಸೇಮ್ ಪವರ್, ಬಾರಿಂಗ್ ಸಮ್ ಎಕ್ಸೆಪ್ಷನ್ಸ್. ಈಗ ಅಂಡಮಾನಲ್ಲಿದ್ದರೆ ಪಾಪ್ಯುಲೇಷನ್ ಕಮ್ಮಿ ಇರುತ್ತೆ, ಅಲ್ಲಿಂದ ಒಬ್ಬ MP ಬರ್ತಾನೆ ಅಂದರೆ ಇಷ್ಟೇ ಜನ ಇದ್ದರೂ ಒಂದು MP ಸೀಟ್ ಆಗುತ್ತೆ, ಆ ಥರ ಚಾನ್ಸ್ ಇರುತ್ತೆ. ಸ್ಪಾರ್ಸ್ ಆ ಥರದ್ದು ರೇರ್ ಇದನ್ನು ಬಿಟ್ಟರೆ, ಒಂದು ಹಿಲ್ಲಿ ಇದು ರಿಮೋಟ್ ಲೊಕೇಶನ್, ಆ ಥರದ್ದು ಬಿಟ್ಟರೆ ನಾವು ವಿ ಹ್ಯಾವ್ ಟು ಗಿವ್ ಈಕ್ವಲ್ ಪವರ್ ಟು ಎವ್ರಿ ವೋಟ್. ಆ ಪ್ರಿನ್ಸಿಪಲ್ ಮೇಲೆ ಪಾಪ್ಯುಲೇಷನ್ ವೈಸ್ ನಾವು ವೋಟ್ಸ್ ಕೊಡಬೇಕಾಗತ್ತೆ. ಸೌತಲ್ಲಿ ನಾವು ಪಾಪ್ಯುಲೇಷನ್ ರಿಪ್ಲೇಸ್ಮೆಂಟ್ ರೇಟು 2.3 2.4 ಭಾರತಕ್ಕೆ ಬೇಕಾಗಿತ್ತೋ ಏನೋ, ಗ್ಲೋಬಲಿ 2.1 ಬೇಕು. ದಕ್ಷಿಣ ಭಾರತದಲ್ಲಿ ಈಗಾಗಲೇ 1.7 1.8 ಅಲ್ಲಿದೆ. ವಿ ಆರ್ ಎ ಡಿಕ್ಲೈನಿಂಗ್ ಪಾಪ್ಯುಲೇಷನ್. ಅಂದರೆ ದ ಡಿಕ್ಲೈನ್ ಇನ್ ಆ್ಯಕ್ಚುಯಲ್ ನಂಬರ್ಸ್ ವಿಲ್ ಶೋ ಲೇಟರ್, ಬಟ್ ರಿಪ್ಲೇಸ್ಮೆಂಟ್ ರೇಟ್ ಕಮ್ಮಿ ಆಗ್ತಾ ಬರುತ್ತೆ. ಆ್ಯಂಡ್ ವೆರಿ ಸೂನ್ ಅವರ್ ಪಾಪ್ಯುಲೇಷನ್ ಬಿಗಿನ್ ಟು ಡಿಕ್ಲೈನ್. ಓಕೆ, ಬೇರೆ ಓಲ್ಡ್ ಏಜ್ ಜಾಸ್ತಿ ಆಗ್ತಾ ಬರ್ತಾ ಹೋಗುತ್ತೆ, ಸ್ಲೋ ಹೋಗುತ್ತೆ. ಓಲ್ಡ್ ಏಜ್ ಜಾಸ್ತಿ ಆಗ್ತಾ ಬರುತ್ತೆ, ಜನಸಂಖ್ಯೆ ಕಮ್ಮಿ ಆಗುತ್ತೆ. ದಟ್ಸ್ ಅ ಲಯಬಿಲಿಟಿ ಆನ್ ಸ್ಟೇಟ್ ಪ್ರಾಬಬ್ಲಿ. ಅಲ್ಲಿ ಇಟ್ ಈಸ್ ಪ್ರಾಬಬಲಿ ಇಲ್ಲ 100% ಲಯಬಿಲಿಟಿ. ಆ್ಯಂಡ್ ಬಿಹಾರಲ್ಲಿ, ಮಧ್ಯಪ್ರದೇಶಲ್ಲಿ, UP-ನಲ್ಲಿ 3.6 3.3 2.8 ಅದನ್ನೇ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ಅವರು. ಅವ್ರದ್ದು ತುಂಬ ಬೆಳೆದಿದೆ. ಅವರು ಇಲ್ಲಿಗೆ ಬಂದು ವಲಸೆ ಬಂದಿಲ್ಲಿ ಇರೋದಷ್ಟೇ ಅಲ್ಲ, ಅವ್ರಿಗೆ ಸೀಟ್ಸು ಜಾಸ್ತಿ ಆಗುತ್ತೆ. ಸೊ ಇನ್ ಎ ಫ್ಯೂಚರ್ ಪೋಲರೈಸೇಷನ್, ಜಸ್ಟ್ ಬೈ ವಿನ್ನಿಂಗ್ ಹಿಂದಿ ಬೆಲ್ಟ್ ಮೇ ಬಿ ಯು ಕ್ಯಾನ್ ಕಮ್ ಟು ಪಾರ್ಲಿಮೆಂಟ್. ನೆನ್ನೆ ಮೊನ್ನೆ ಅದೇ ನ್ಯೂಸಲ್ಲಿ ಇತ್ತು, ಅಂದರೆ ಇದೇನು ಡಿಲಿಮಿಟೇಷನ್ ಅಲ್ಲ, ನೀವು ಕ್ಯಾಚ್ ಮಾಡ್ತಿದ್ದೀರಾ. ಇಟ್ಸ್ ಎ ಬಿಗ್ ಪ್ರಾಬ್ಲಮ್ ಆ್ಯಕ್ಚುಲಿ. ಓಕೆ, and I will tell you, India will get into great regional disputes on this question. ಅಂಬೇಡ್ಕರ್ ಏನಂದರು, 2 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರೋ ಸ್ಟೇಟ್ ಇರಬಾರ್ದು ಅಂತ ಹೇಳಿದ್ರು ಅವರು. ಮತ್ತು ಅವ್ರು ಇನ್ನೊಂದು ಹೇಳಿದ್ರು, ನೀವು ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಮಾಡಬೇಡಿ, ಚೂಸ್ ಎ ಸ್ಟೇಟ್, ರ್ಯಾಷನಲ್ಲಾಗಿ ಚೂಸ್ ಮಾಡಿ. ಅಂದರೆ ಎಕನಾಮಿಕ್, ಸೋಷಿಯಲ್ ಫ್ಯಾಬ್ರಿಕ್, ಅಸೆಟ್ಸ್ ಏನಿರ್ಬೋದು, ಹೇಗೆ ಮ್ಯಾನೇಜ್ ಮಾಡ್ಬೋದು, ಅದರ ಕೇಪಬಿಲಿಟಿ, ಅದನ್ನು ನೋಡ್ಕೊಂಡು ಸ್ಟೇಟ್ ಮಾಡಿ. ಯಾರ್ಯಾರು ಒಗ್ಗೂಡುವ ಚಾನ್ಸಸ್ ಎಷ್ಟು ಚೆನ್ನಾಗಿ ಎಷ್ಟಿದೆ ಅವ್ರದ್ದು ಮಾಡಿ. ಆ ಸ್ಟೇಟಿಗೆ ಒಂದು ಲ್ಯಾಂಗ್ವೇಜ್ ಹುಡುಕಿ, ಅದನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಮಾಡಿ. ಡೋಂಟ್ ಡೂ ದ ಲ್ಯಾಂಗ್ವೇಜ್ ಬಿಫೋರ್ ದ ಸ್ಟೇಟ್ ಅಂತ ಅಂದರು ಅವರು. ಓಕೆ, ಅವ್ರ ಮಾತನ್ನು ಕೇಳಲಿಲ್ಲ. ಅವ್ರ ಮಾತನ್ನು ಕೇಳ್ತಿದ್ದು ತುಂಬ ಇದೆ ಆ ಥರದ್ದು. ತುಂಬ ಹಿ ವಾಸ್ ದ ಗ್ರೇಟೆಸ್ಟ್ ಇಂಟೆಲೆಕ್ಚುಯಲ್ ಆಫ್ ಹಿಸ್ ಟೈಮ್. ಅವ್ರಿಗೆ ಈಕ್ವಲ್ ಯಾರೂ ಇರಲಿಲ್ಲ ಆ ಟೈಮಲ್ಲಿ ಇಂಡಿಯಾಲಿ. ಅವ್ರ ಮಾತು ಯಾರೂ ಕೇಳಲಿಲ್ಲ. ಅವ್ರ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಬೇಕಾದಂಗೂ ಮಾಡೋಕ್ಕೆ ಬಿಡಲಿಲ್ಲ. ಆದಷ್ಟು ಮಾಡಿದ್ರು ಪಾಪ, ಅವರು ಕಷ್ಟಪಟ್ಟು ಮಾಡಿದ್ರು. ಅದ್ರ ಕಥೆನೇ ಬೇರೆ ಇದೆ. ಪಾಪ ಎಷ್ಟು ಕಷ್ಟಪಟ್ಟು ಮಾಡಬೇಕಾಯ್ತು ಅವ್ರ ಆ ಡ್ರಾಫ್ಟಿಂಗ್ ಕಮಿಟಿಲೆಲ್ಲ ಬಿಟ್ಟು ಹೋಗ್ಬಿಟ್ರು. ಅವ್ರ ಮೇಲೆ ಎಲ್ಲ ಜವಾಬ್ದಾರಿ ಹಾಕ್ಬಿಟ್ಟು ಹೋದರು, ಎಲ್ಲ ಮಾಡಿದ್ರು. ಆದರೆ ಈಗ ನೋಡಿ ಎಂಥ ಕಷ್ಟಕ್ಕೆ ಬೀಳ್ತೀವಿ ಅಂದರೆ, UP-ನಲ್ಲಿ ಸೀಟ್ಸು ಇಟ್ ಇನ್ಕ್ರೀಸಸ್ ಟು 136 ಫ್ರಮ್ ದ ಪ್ರೆಸೆಂಟ್ 80 or 81. ಆ್ಯಂಡ್ ಇನ್ ಕರ್ನಾಟಕ ಇಟ್ ವಿಲ್ ಗೋ ಅಪ್ ಫ್ರಮ್ ಸೆ 20, maybe 36 37 it will go up. I don't know how much it will go up. ರೀಸೆಂಟ್ ಆಗಿ ನೋಡಿದಾಗ ಇಟ್ ವಾಸ್ ಫ್ರಮ್ 28 to 41 somewhere like that. But the thing is, ಅವ್ರದ್ದು ಎಷ್ಟಾಗುತ್ತೆ, ನಮ್ದು ಎಷ್ಟಾಗುತ್ತೆ, ಪ್ರಪೋರ್ಷನಾಲಿಟಿ. See, if a state increases its MPs by 40 and you increase your MPs, ಅಂದರೆ theirs will be like a nearly 50% increase.
yours will be like a 20% increase, let us say. What is it? Where is the justice? What is your power? So ನಾನು ಹೇಳಿದೆ you must seriously think of having maybe 5 or 6 Karnatakas, Kannada speaking states you should have. ಆಗ ನಿಮ್ಗೆ ಏನಾಗ್ಬೋದು, ಅಟ್ಲೀಸ್ಟ್ ರಾಜ್ಯಸಭೆಯಲ್ಲಿ ನಿಮಗೆ ಜಾಸ್ತಿ ಒಂದು ವಾಯ್ಸ್ ಇರ್ಬೋದು, ಮತ್ತು ಒಂದು ಕನ್ನಡ ಸ್ಪೀಕಿಂಗ್ ಮಾರ್ಕೆಟು ಬಿಟ್ವೀನ್ ಸ್ಟೇಟ್ಸ್ ಥರದ್ದಾಗ್ಬೋದು, ಮತ್ತು ಡಿಸೆಂಟ್ರಲೈಸೇಷನಿಂದ ಡೆವಲ್ಯೂಷನ್ ಆಫ್ ಮನಿ, ಚಿಕ್ಕಮಂಗ್ಳೂರಿಗೆ ದುಡ್ಡು ಜಾಸ್ತಿ ಬರ್ಬೋದು. ಈಗ ನೋಡಿ, ನಾನು ತುಂಬ ಉದ್ದ ಹೇಳೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಚಿಕ್ಕದು ಹೇಳ್ತೀನಿ, ನೆಕ್ಸ್ಟಿಂದ ಚಿಕ್ಕದಾಗಿ ಹೇಳೋಣ. ಈಗ ನೋಡಿ, 94,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಫ್ರೀಬೀಸ್ಗೆ ಅಂತ ಹೇಳಿದ್ರು. ಮತ್ತು ಸರ್ಕಾರ ಫ್ರೀಬೀಸ್ ಕೊಡೋದು ತಪ್ಪಲ್ಲ. ಐ ಥಿಂಕ್ ಇಫ್ ದ ಗೌರ್ಮೆಂಟ್ ಡಸ್ ನಾಟ್ ಸ್ಟ್ಯಾಂಡ್ ಫಾರ್ ದ ಪೂರೆಸ್ಟ್ ಪರ್ಸನ್, then the government is an unjust government. You know, you do not have to make things great for somebody who drinks Scotch whiskey every day. ಅಲ್ಲ, ಸಿ ಲೈಫ್ ಆ್ಯಂಡ್ ಡೆತ್ ಕ್ವೆಶ್ಚನ್ ಥರ ಬದುಕ್ತಾರಲ್ಲ, ಇವತ್ತಿನ ಕೂಲಿ ಇಲ್ಲದೆ ಇದ್ದರೆ, ಬೇಸಿಕ್ ಅಥವಾ ಈ ವಾರದ್ದು ನನಗೆ ಸಿಗಲಿಲ್ಲ ಅಂದರೆ, ನನಗೆ ಊಟ ಇರೋದಿಲ್ಲ ಮನೇಲಿ, ಥರದ ಜನ ಇರ್ತಾರಲ್ಲ, ಅಂಥವ್ರಿಗೆ ತುಂಬ ಕಷ್ಟ ಇರುತ್ತೆ. ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು, ಅವ್ರಿಗೆ ತುಂಬ ಕಷ್ಟ ಇರುತ್ತೆ. ಅವ್ರನ್ನ ನೀವು ನೋಡ್ಕೊಳ್ದೇ ಇದ್ದರೆ ತುಂಬ ತಪ್ಪಾಗುತ್ತೆ. ಮತ್ತು ಸರ್ಕಾರ ಫ್ರೀಬೀಸ್ ಕೊಡೋದು ತಪ್ಪಲ್ಲ. ಅನ್ಸೈಂಟಿಫಿಕ್ ಪ್ರಾಬಬ್ಲಿ ಅಲ್ಲ, ನಾನು ಹೇಳಲ್ಲ, ನನಗೆ ಗೊತ್ತಿಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ ಅಂತ ಹೇಳ್ತೀನಿ. ದಟ್ ಈಸ್ ದ ಪ್ರಾಬ್ಲಮ್. ನನಗೆ ಗೊತ್ತಿಲ್ಲದೆ ಆದರೆ ದೊಡ್ಡ ಪ್ರಾಬ್ಲಮ್ ಇಲ್ಲ. ಈಗ ಟನಲ್ ರೋಡ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ನಿಮ್ಗೇನು ಗೊತ್ತು ಅಂದರೆ, ನನಗೆ ಗೊತ್ತಿಲ್ಲ, ಎಕ್ಸ್ಪರ್ಟ್ಸ್ ಹೇಳ್ತಾಯಿದ್ರೆ ಇದು ಮಾಡಬಾರ್ದು ಅಂತ. ನನಗೆ ಗೊತ್ತಿಲ್ಲ ಅನ್ನೋದು ದೊಡ್ಡ ಅಪಾಯ ಇಲ್ಲ, ನಿಮಗೆ ಗೊತ್ತಿಲ್ಲ ನೀವು ಮಾಡ್ತಿದ್ದೀರಲ್ಲ ಅದು ದೊಡ್ಡ ಅಪಾಯ ಅಂತ ನಾನು ಹೇಳೋದು. ಈಗ ಸರ್ಕಾರ ಏನು ಮಾಡ್ತಿದೆ, 94,000 ಕೋಟಿ ಖರ್ಚು ಮಾಡ್ತಿದೆ, ವರ್ಷಕ್ಕೆ 47,000 ಕೋಟಿ, 30 ಜಿಲ್ಲೆ ಅಂತ ರಫ್ ಕ್ಯಾಲ್ಕುಲೇಷನ್, 45,000 ಕೋಟಿ 30 ಜಿಲ್ಲೆಗೆ ಅಂತ ಹೇಳ್ಕೊಂಡು 15, ಒಂದೊಂದು ಜಿಲ್ಲೆಗೆ 1,500 ಕೋಟಿ ರೂಪಾಯಿ ವರ್ಷಕ್ಕೆ 1,500 ಕೋಟಿ ಗ್ರ್ಯಾಂಟ್ ಮನಿ ಫಾರ್ ಡೂ ವಾಟ್ ಎವರ್ ಯು ವಾಂಟ್. ಒಂದೊಂದು ಜಿಲ್ಲೆಗೆ 225 ಕೋಟಿ ಬರುತ್ತೆ, ಒಂದೊಂದು ತಾಲೂಕಿಗೆ ಬರುತ್ತೆ 225 ಕೋಟಿ ವರ್ಷಕ್ಕೆ, ಆಯಿತಾ? And it is completely misused ಅಂತಾನೆ. 235 crores if you give to a taluk in Chikmagalur, not to Chikmagalur district. If you give to a taluk in Chikmagalur, ಸೋತ MLAಗಳು ಗೆದ್ದ MLA ಮತ್ತು ನಿಮ್ಮ ಪಂಚಾಯತ್ ಚೇರ್ಮನ್ನು, ಅವ್ರು ಯಾರೋ ಸೆಕ್ರೆಟ್ರಿ, ಅವರೆಲ್ಲ ಒಂದೊಂದು ಕಮಿಟಿ ಕೌನ್ಸಿಲ್ ಮಾಡಿ, ನಮ್ಮ ತಾಲೂಕಿಗೆ ಅತ್ಯಂತ ಅಗತ್ಯವಾದದ್ದು ಇವಾಗ ಏನು ಬೇಕು, ನಮಗೆ ಚರಂಡಿ ಮಾಡೋದು ಬೇಕು. ಯಾಕೆಂದರೆ ನಮ್ಮ ಮಕ್ಕಳು ಸಾಯ್ತಾ ಇದ್ದಾರೆ, ಯಾವುದೋ ಕಾಯಿಲೆ ಸಾಂಕ್ರಾಮಿಕ ರೋಗ ಬಂದು ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ, ಅವ್ರಿಗೆ ತುರ್ತಾಗಬೇಕಾಗತ್ತೆ. ಅವ್ರಿಗೆ ಬೇಕಾದಂಗೆ ಬಳಸ್ಕೊಳ್ಳೋಕೆ ಬಿಡಬೇಕಾಗಿತ್ತು ನೀವು. ಈ ಹಣವನ್ನು ನೀವು ವಿಧಾನಸೌಧದ ಒಂದು ಕೊಠಡಿಯಲ್ಲಿ ಡಿಸೈಡ್ ಮಾಡೋದು ಆನ್ ಗ್ರೌಂಡ್ ಗ್ರಾಸ್ ನೀವು ಕೊಟ್ಟುಬಿಡಬೇಕಾಗಿತ್ತು. ಅಟ್ಲೀಸ್ಟ್ ಜಿಲ್ಲೆ ಲೆವೆಲಲ್ಲಿ ಕೊಟ್ಟಿದ್ದಿದ್ರೆ ಈ ವರ್ಷದಲ್ಲಿ ನೀವು ಚಿಕ್ಕಮಗಳೂರಿನಲ್ಲಿ ಫ್ರಮ್ ಕಿಂಡರ್ ಗಾರ್ಟನ್ ಟು PhD, ಆಯಿತಾ, ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ, ಗೌರ್ಮೆಂಟ್ಗೆ ಯು ಹ್ಯಾವ್ ದ ಬೆಸ್ಟ್ ಲ್ಯಾಂಡ್ ಇನ್ ಎವ್ರಿ ತಾಲೂಕ್, ಇನ್ ಎವ್ರಿ ಜಿಲ್ಲೆ ಕೇಂದ್ರದಲ್ಲಿ ನಾವು ಎಲ್ಲಿ ಕೂತಿದ್ದೀವೋ ಇಟ್ ಇಸ್ ದ ಬೆಸ್ಟ್ ಸೈಟ್ ಇನ್ ಚಿಕ್ಕಮಗಳೂರು ಸಿಟಿ ಟೌನ್. ಓಕೆ, ಅವ್ರ ಹತ್ರ ಲ್ಯಾಂಡ್ ಇದೆ, ದ ಹೈಯೆಸ್ಟ್ ಗ್ಲೋಬಲ್ ಕ್ವಾಲಿಟಿ. ಯು ಕ್ಯಾನ್ ಹ್ಯಾವ್ ಟೈ-ಅಪ್ಸ್ ವಿತ್ ಹಾರ್ವರ್ಡ್ ಯೂನಿವರ್ಸಿಟಿ, ಸ್ಟ್ಯಾನ್ಫರ್ಡ್ ಇಫ್ ಯು ವಾಂಟ್. ಓಕೆ, ಆ್ಯಂಡ್ ಯು ಕುಡ್ ಹ್ಯಾವ್ ಸ್ಟಾರ್ಟೆಡ್ ಯೂನಿವರ್ಸಿಟಿ ಇನ್ ದ ಫಸ್ಟ್ ಇಯರ್ ಆಫ್ ದ ಗ್ರಾಂಟ್. You could have started an industrial estate yourself without any help from any ministry. ಮಲ್ಟಿಪಲ್ ಟರ್ಮ್ಸು ಬೇಕಾಗಿರಲಿಲ್ಲ. ನಾವು ಇಷ್ಟು ವರ್ಷ ಪ್ರತಿ ವರ್ಷ ಬರುತ್ತೆ ದುಡ್ಡಿದು. ಓಕೆ, ಕೆಲವರು ಮನೆಗೆ ಫ್ರೀ ಬಿ ಕೊಡಬೇಕು ಅಂತಿದ್ರೆ ಅವ್ರು ಕೊಡ್ತಾರೆ. ಕೆಲವರು ನಮ್ಮ ಹೈನುಗಾರಿಕೆಗೆ ಇಂಪ್ರೂವ್ ಮಾಡೋದಕ್ಕೆ ನಮಗೆ ಏನೋ ಬೇಕು, ನಿಮ್ಮ ಇಷ್ಟ ಬಂದಾಗ ನೀವು ಮಾಡ್ಕೋಬೋದಾಗಿತ್ತು. ನಿಮಗೆ ಇಲ್ಲಿ ರೋಡ್ ಸುರಂಗ ಮಾಡ್ಕೊಳ್ಳೋಕ್ಕೆ ನೀವೇ ದುಡ್ಡು ಖರ್ಚು ಮಾಡ್ಕೋಬೋದಾಗಿತ್ತೇನೋ, ಬಹುಶಃ. ಹೌದು ಅಲ್ವಾ? ನಾ ಹೇಳೋದು ಆ ಆಪರ್ಚುನಿಟಿ 6 ಕರ್ನಾಟಕ ಆದರೆ ಆಗುತ್ತೆ ಅಂತ. 6 ಕರ್ನಾಟಕ, 6 ಡ್ರೈವಿಂಗ್ ಸ್ಟೇಟ್ಸ್ ಇರುತ್ತೆ, ಸಿಟೀಸ್ ಇರುತ್ತೆ. ಈಗ ಬೆಂಗಳೂರು ಒಂದೇ ನಿಮಗೆ ಮನಿ ಸ್ಪಿನ್ನರ್ ಥರ ಇದೆ. ಈ 1 ಮಿಲಿಯನ್ ಪಾಪ್ಯುಲೇಷನ್ ಕ್ರಾಸ್ ಆಗಿರಲಿಲ್ಲ ಬೇರೆ ಜಿಲ್ಲೆ, ಬೇರೆ ಸಿಟಿ ಕರ್ನಾಟಕಲ್ಲಿ, ಆ ಥರ ಇದೆ. ನೀವು ಒಂದೇ ಹೆಸರು ಬೆಂಗಳೂರು. DK ಶಿವಕುಮಾರ್ ಅವರು ಡ್ಯಾವೋಸ್ಗೆ ಹೋಗಿ ಬೆಂಗಳೂರು ಮಾತ್ರ ಮಾತಾಡಿದ್ದಾರೆ. ಮಹಾರಾಷ್ಟ್ರದವರು 8 ಸಿಟಿ ಮಾತಾಡ್ತಾರೆ, ತಮಿಳ್ನಾಡವ್ರು 8 ಸಿಟಿ ಮಾತಾಡ್ತಾರೆ. ನಾ ಏನು ಹೇಳ್ತಾ ಇದ್ದೀನಿ ನಿಮಗೆ, ಎಷ್ಟೊಂದು ಮಾರ್ಗಗಳು ನಿಮ್ಮ ಕಣ್ಣು ಮುಂದೆನೇ ಇಲ್ಲಿ ಎಟ್ಕೋತಾರೆ ಇದೆ. ನಾನು ಕಾಂಗ್ರೆಸ್ನ ಬೈತಾ ಇಲ್ಲ, ಕರ್ನಾಟಕದ ರಾಜಕಾರಣಿಗಳ ಗುಣ ಇದು. ಅವರು ದಡ್ಡರು,
ದಡ್ಡರಾಗಿದ್ದರೂ ಪರವಾಗಿಲ್ಲ, ಅವ್ರು ಯಾರು ಹೇಳ್ಬೋದು. ಆದರೆ ದಡ್ಡರು ಆಗಿದ್ದು ಕೆಟ್ಟ ಬುದ್ಧಿ ಇರೋರು ಆಗಿದ್ರೆ ತುಂಬ ಕಷ್ಟ. ಆ ಥರ ಆಗಿದ್ದಾರೆ ಕರ್ನಾಟಕದ ರಾಜಕಾರಣಿಗಳು. ಗೊತ್ತಿದ್ದು ತಪ್ಪು ಮಾಡೋದು, ಭಾಳ ಸಿನಿಕತನದಿಂದ ಗೆದ್ದರೆ ಸಾಕು, ಜನ ನಾಶ ಆದರೂ ಪರವಾಗಿಲ್ಲ ಅನ್ನೋ ಥರ ಕೆಲಸ ಮಾಡ್ತಾರೆ ಅನ್ನೋ ಅಭಿಪ್ರಾಯ ಇದೆ. ಬರುತ್ತೆ ದಟ್ ನೀವು ಮಧ್ಯಪ್ರದೇಶ ಬಿಜೆಪಿ ಅಂದರೆ ಬಿಜೆಪಿ ನೀವು ಅಂದರೆ ಇನ್ ದ ಸೆನ್ಸ್ ಬಿಜೆಪಿ ಅವರು ಅದನ್ನೇ ಮಾಡ್ತಾ ಇದ್ದಾರೆ, ಇನ್ನೊಂದು ಸ್ಟೇಟಲ್ಲಿ ಅದೇ ಫ್ರೀ ಬೀಸ್ ಮಾಡ್ತಾ ಇದ್ದಾರೆ ಅನ್ನೋದು ಬರುತ್ತೆ. ಬಟ್ ನಾನು ಫ್ರೀ ಬೀಸ್ನ ಅಪೋಸ್ ಮಾಡೋದಿಲ್ಲ. ನಾನು ಹೇಳೋದು, ನೀವು ಫ್ರೀ ಬೀಸನ್ನ ಗ್ರೌಂಡ್ ಅಪ್ ಡಿಮ್ಯಾಂಡನ್ನು ಮೀಟ್ ಮಾಡಿದ್ದಿದ್ರೆ ಕ್ವೆಶ್ಚನ್ ನೀವು ಬರ್ಬೇಕು. ನನಗೆ ವೋಟ್ ಆಗೋದಕ್ಕೆ ಮಾತ್ರ ಮಾಡ್ತಾ ಇದ್ದೀನಿ ಈ ಥರ ಮಾಡ್ತಾ ಇದ್ದೀರಲ್ಲ, ಅದು ಸಿನಿಕಲ್ ಅದು ಅಂತ ನಾನು ಹೇಳ್ತೀನಿ. ಸೊ ಸರ್, ಇದು ಪೊಲಿಟಿಕಲ್ ಚರ್ನ್ ಆಗುತ್ತೆ ನಿಮ್ಮದು ಅನಾಲಿಸಿಸ್ ಕೇಳ್ತಾ ಇದ್ದರೆ. ಪ್ರಾಬಬ್ಲಿ ವಿಲ್ ಗೋ ಟು ಒನ್ ಪಾಯಿಂಟ್ ವೇರ್ ಯು ಸೆಡ್ ನಿಮಗೆ ಮತ್ತು ಮ್ಯಾಮ್ಗೆ 15 ವರ್ಷದ ಹಿಂದೆ ಇಲ್ಲೊಂದು ಚಿಕ್ಕಮಗಳೂರಲ್ಲಿ ಸಾಂಸ್ಕೃತಿಕವಾಗಿ ಒಂದು ವಿದ್ಯಾಶಾಲೆ ಅಥವಾ ರಂಗ ಶಿಕ್ಷಣ ಏನೋ ಮಾಡಬೇಕು ಅಂತ ನಾವೊಂದು ಅಬ್ಸರ್ವ್ ಮಾಡ್ತೀವಿ. ಉಡುಪಿ, ಶಿವಮೊಗ್ಗ, ಮಂಗಳೂರು ಅವೆಲ್ಲ ಒಂದು ಬೆಲ್ಟಲ್ಲಿ ಸಾಂಸ್ಕೃತಿಕವಾಗಿ ಪ್ರಕೃತಿಯಲ್ಲಿ ನಾವು ಇದ್ದೀವಿ, ಆ ಪ್ಲೇಸಸ್ಸು ಇದೆ. ಬಟ್ ಚಿಕ್ಕಮಗಳೂರು ಎಲ್ಲೋ ಸೈಡ್ ಲೈನ್ ಆಗಿದೆ ಬಿಕಾಸ್ ರಂಗ ಶಿಕ್ಷಣ ಇವೆಲ್ಲ ಕ್ರಿಯೇಟಿವ್ ಫೀಲ್ಡ್ ಇಲ್ಲ. ಆ ವಿಷಯಕ್ಕೆ ಬಂದಾಗ ಹೇಳಿ ನೀವು ಹೇಳಿ. ಸೊ ಆ ವಿಷಯಕ್ಕೆ ಬಂದಾಗ ಈಗ ಪರ್ವ ಅನ್ನೋ ಒಂದು ರೆವಲ್ಯೂಷನ್ ವಾಟ್ ಯು ಆರ್ ಕ್ರಿಯೇಟಿಂಗ್ ಇನ್ ಥಿಯೇಟರ್ ಇನ್ ಬೆಂಗಳೂರು ಅಥವಾ ಮೆಗಾ ಇಲ್ಲೂ ಮಾಡಿದ್ವಿ. ಇಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗಿದ್ರಂತೆ ಇಲ್ಲಿ ಆ್ಯಕ್ಟರ್ಸ್ನ ಪರ್ವ ಶೋಸಾದಾಗ ಇಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗಿದ್ರಂತೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿಗೆ ನಿಮ್ದೇನಾದರೂ ಒಂದು ಥಾಟ್ಸ್ ಇದ್ರೆ ಅಂದರೆ ಚಿಕ್ಕಮಗಳೂರಲ್ಲಿ ಅಪ್ಕಮಿಂಗ್ ಇಯರ್ಸಲ್ಲಿ ಇದೊಂದು ಸಾಂಸ್ಕೃತಿಕ ಕೇಂದ್ರ ನೋಡಿ ನನಗೆ ನನಗೆ ಈಗ 65 ವರ್ಷ ಆಗತ್ತೆ ಈ ವರ್ಷ ಮಾರ್ಚಲ್ಲಿ. ಎಸ್, ವಿ ಆರ್ ಸೆಲೆಬ್ರೇಟಿಂಗ್ ಇಟ್ ಹಿಯರ್ ಆನ್ ಆರ್ ಶೋ, ರಿವೀಲಿಂಗ್ ಇಟ್. ಯಾ, ನನಗೆ 65 ಆಗುತ್ತೆ. ನಾನು 15 ವರ್ಷದ ಬಂದಿದ್ದರೆ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದಾಗಿತ್ತು. ಈಗ ನನಗೆ ನನ್ನ 2 ಮಕ್ಕಳಿಗೆ ಮದುವೆ ಆಗಿದೆ. ಈಗ ನನ್ನ ಹೆಂಡತಿಗೆ ಈಗ ಅಲ್ಲಿ ಮೊಮ್ಮಗು ಇದೆ, ನಮಗೆ ಅಲ್ಲಿ ಬದುಕಿದೆ ನಮ್ಮದು. ಅವಳಿಗೆ ಇಲ್ಲಿ ಇವಾಗ ಬಂದು ಇಲ್ಲಿ ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಎಷ್ಟು ಉತ್ಸಾಹ ಇರ್ಬೋದು ಅವಳಿಗೆ. ಅವಳಿಗೆ ಫೋರ್ಸ್ ಮಾಡಿ ಇಲ್ಲಿ ಬಂದು ಇಲ್ಲಿ ಪಾಠ ಮಾಡು ಅಂತ ಹೇಳೋಕ್ಕಾಗತ್ತ? ನಾನು ಏನಾದ್ರು ಅದಕ್ಕೆ ಒಂದು ಪರಿಹಾರವನ್ನು ಹುಡುಕಬೇಕು. ನನ್ನ ತಲೆ ಒಳಗಡೆ ನಾನು ಏನೋ ಯೋಚನೆ ಮಾಡಬೇಕು. ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ, ನಾನು CT ರವಿ ಅವ್ರನ್ನ ಕೇಳಿಕೊಂಡೆ, ನಾನು BL ಶಂಕರ್ ಅವ್ರನ್ನ ಕೇಳಿಕೊಂಡೆ, ನಾನು ನಿಮ್ಮನ್ನೂ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ನನಗೆ ರಿಯಲ್ ಎಸ್ಟೇಟನ್ನು ಕೊಂಡ್ಕೊಂಡು ಇಲ್ಲಿ ನಾನು ಒಂದು ಉದ್ಯಮಿ ಥರ ಈ ಶಿಕ್ಷಣದಲ್ಲಿ ಉದ್ಯಮಿಗಳಾಗಿದ್ದಾರಲ್ಲ ಆ ಥರ ಅದಕ್ಕೆ ಆಗೋದಿಲ್ಲ. ನನಗೆ ಒಂದು ಸಣ್ಣ ಪ್ರಮಾಣದಲ್ಲಿ ನಾನೇ ಕೊಂಡ್ಕೊಂಡು ಮಾಡಬೇಕು ಅಂತಿದೆ. ನನಗೆ ಸರ್ಕಾರದ ಭೂಮಿ ತೊಗೊಂಡು ಮಾಡೋಕ್ಕೆ ನನಗೆ ಭಯ ಇದೆ. ಯಾಕೆಂದರೆ ನಾನು ಅನ್ಸ್ಟೇಬಲ್ ಪ್ರಾಬಬ್ಲಿ ಇಲ್ಲ. ನಾನು ನೋಡಿ, ಇಷ್ಟು ವರ್ಷ ನಾನು ನಾಟಕ ಮಾಡಿದಾಗ ನಾನು ಸರ್ಕಾರದ ದುಡ್ಡು ತೊಗೊಂಡು ಮಾಡಿಲ್ಲ. ನಾನು ರಂಗಾಯಣಗೆ ಪರ್ವ ನಾಟಕ ಮಾಡಿಸಿದಾಗ ನಾನು ಸಂಭಾವನೆ ತೊಗೊಳ್ಳಿಲ್ಲ. ನಾನು ಪ್ರೈವೇಟ್ ಜಾಗ, ನಾನೇ ಹೋಟೆಲಲ್ಲಿ ದುಡ್ಡು ಕೊಟ್ಟಿದ್ದೆ. ನಾವು ಬೆಂಗಳೂರಲ್ಲೂ ನೋಡ್ತಾ ಇರ್ತೀವಿ, ಕಮ್ ಇನ್ ಯುವಪಥ. ನಾನು ಸರ್ಕಾರದ ದುಡ್ಡು ತೊಗೊಂಡು ನಾನು ಮಾಡಿದೆ. ಸರ್ಕಾರ ಬೇರೆ ಕಡೆ ಖರ್ಚು ಮಾಡಲಿ, ಅವ್ರ ಕಲ್ಚರ್ ಮೇಲೆ ಏನು ಖರ್ಚು ಮಾಡೋದು ಅಗತ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, ಇವು ಕಲ್ಚರ್ ಅವ್ರು ತುಂಬ ಕೊಬ್ಬಿ ಹೋಗಿದ್ದಾರೆ. ಪ್ರತಿ ವರ್ಷ ಗ್ರ್ಯಾಂಟ್ ಬರ್ತಾ ಇರುತ್ತೆ, ಅದಕ್ಕೆ ಅವ್ರ ಹಕ್ಕು ಅಂತ ತಿಳ್ಕೊಂಡು ಇದ್ದಾರೆ ಕಲ್ಚರ್ ಜನ, ಆಯಿತಾ. ಮತ್ತು ಮಠಕ್ಕೆಲ್ಲ ಕೊಡೋದು ದುಡ್ಡು ಎಲ್ಲ ಮಾಡಬಾರ್ದು. ಸರ್ಕಾರ ಅಸಹ್ಯ, ಅದೆಲ್ಲ ಭಾಳ ಅಸಹ್ಯ ರೀ. ಕರ್ನಾಟಕ ಸರ್ಕಾರ ಭಾಳ ಅಸಹ್ಯ. ಓಕೆ, ಒಂದು ಪಕ್ಷ ಅಂತಲ್ಲ, ಒಟ್ಟು ಎಲ್ಲ ಆಯ್ತು. ಓವರಾಲ್ ಈಗ ನಾನು ಅದಕ್ಕೆ ಏನು ಹೇಳ್ತೀನಿ, ಚಿಕ್ಕಮಗಳೂರಿಗೆ ಎಂಥ ಮೆರುಗಿತ್ತು ಅಂದರೆ, ನಮ್ಮಲ್ಲಿ ಕರ್ನಾಟಕದ ಏಕೀಕರಣ ಆದಮೇಲೆ ರಿಚ್ ಕನ್ನಡಿಗ, ಬಿಸ್ನೆಸ್ ಕನ್ನಡಿಗ ಅಂದರೆ ಯಾರಿದ್ರು ರೀ? ಯಾವ ಕಮ್ಯುನಿಟಿ ಇದ್ರು? ಪ್ರಾಬಬ್ಲಿ ಒಕ್ಕಲಿಗ ಆರ್ ಲಿಂಗಾಯತ್ಸ್. ಅಲ್ಲ ನೋಡಿ, ಆ ಥರ ಹೇಳಬೇಡಿ. ಆಯ್ತು, ಒಕ್ಕಲಿಗನೇ. ಒಕ್ಕಲಿಗ ಭಾಳ ದೊಡ್ಡ ಕಮ್ಯುನಿಟಿ ರೀ. ಒಕ್ಕಲಿಗದಲ್ಲಿ ಕೂಲಿಗಳು ಇದ್ದಾರೆ. ಈಗ ಜೈನರಲ್ಲಿ ಕೂಲಿಗಳು ಇರಲ್ಲ ರೀ. ಬಟ್ ಈ ಮೈಸೂರು, ಬೆಂಗಳೂರು ಈ ಪ್ರದೇಶದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಆಗಿರೋದ್ರಿಂದ ಅಂದರೆ ಈ ಲ್ಯಾಂಡ್ ಲಾರ್ಡ್ಸ್ ಎಲ್ಲರದ್ದು ಪ್ರಾಬಲ್ಯ ಇರುತ್ತೆ. ಮನೆ ಕೆಲಸ ಮಾಡೋಕ್ಕೂ ಬರೋರು ಅವರು. ದೆನ್ ಇನ್ ವಾಟ್ ಸೆನ್ಸ್ ಆಯು? ಈಗ ನೋಡಿ, ಜೈನ್ಸ್, ಮಾರ್ವಾಡಿಸ್ ಇರ್ತಾರಲ್ಲ, ಅವ್ರ ಬಿಸ್ನೆಸ್ ಕಮ್ಯುನಿಟಿ ಅವರು, ಕರೆಕ್ಟಾ? ಹೌದು ಹೌದು, ಆಯಿತಾ. ಕರ್ನಾಟಕದಲ್ಲಿ ಯಾವ ಬಿಸ್ನೆಸ್ ಕಮ್ಯುನಿಟಿ ಇದೆ ಆ ಥರ? ನೋಡಿ, ಯಾರು ಯೋಚನೆ ಮಾಡಲ್ಲ ನೀವು ಅಂತ ನಾನು ಹೇಳ್ತೀನಿ. ಈಗ ಇದು ಲಿಂಗಾಯತರಲ್ಲಿ ಈಗ ಬಣಿಜಿಗ ಅಂತಿದೆ, ವಾಣಿಜ್ಯದಿಂದ ಬರೋ ಪದ ಅದು. ಬಣಿಜಿಗರು ಬಿಸ್ನೆಸ್ಸಲ್ಲಿ ಇದ್ರೇನು, ಶ್ರೇಷ್ಠಿ ಅಂದರೆ ಶೆಟ್ರು ಅಂತ ಹೇಳ್ತಾರಲ್ಲ ಲಿಂಗಾಯತರಲ್ಲಿ. ಶ್ರೇಷ್ಠಿಗಳು ಅವರು ಶೆಟ್ರು ಪ್ರಾಬಬ್ಲಿ ದೇವರ್ ಬಿಸ್ನೆಸ್ ಕಮ್ಯುನಿಟಿ ಪೀಪಲ್. ಆದರೆ ಅವ್ರ ಎಂಟರ್ಪ್ರೈಸಲ್ಲಿ ಇಲ್ಲ, ಎಂಟರ್ಪ್ರೈಸಲ್ಲಿ ಇಲ್ಲ. ಅಂದರೆ ಎನಿ ಬಿಸ್ನೆಸ್ ವೆರಿ ರೇರ್. ಯೂಶ್ವಲಿ ಯಾರು ವಲಸೆ ಬಂದಿರ್ತಾರಲ್ಲ, ಅವರು ಚೆನ್ನಾಗಿ ಓದ್ತಾರೆ,
ಅಥವಾ ಅವರು ಬದುಕು ಕಟ್ಟಿಕೊಳ್ಳುವ ಅವರ ಆತಂಕ ಹೆಚ್ಚಿರುತ್ತೆ. ಯಾರು ಸೆಟಲ್ ಆಗಿರ್ತಾರೋ, ಎಷ್ಟೋ ವರ್ಷದಿಂದ ಅಲ್ಲೇ ಇರ್ತಾರೋ, ಸೆಕ್ಯೂರ್ ಇರ್ತಾರೆ ಅವರು, ಸೋಷಲಿ ಸೆಕ್ಯೂರ್ ಇರ್ತಾರೆ, ಫೈನಾನ್ಷಿಯಲಿ ಸೆಕ್ಯೂರ್ ಇರ್ಬೋದು, ಮನೇನೂ ಇರ್ಬೋದು, ಅವ್ರಿಗೆ ಉದ್ಯೋಗ ಸಿಗದೇ ಇದ್ರೂ ಬದುಕಾಗುತ್ತೆ ಅನ್ನೋ ಥರ ಇರ್ಬೋದು. ಆದರೆ ವಲಸೆ ಬಂದವ್ರಿಗೆ ಬದುಕು ತಕ್ಷಣ ಕಟ್ಕೋಬೇಕು, ಅವರು ಏನಾದ್ರು ಮಾಡಲೇಬೇಕು ಅವರು, ಅಲ್ವಾ? ಅವರು ದುಡ್ದು ಏನಾದ್ರು ಮಾಡ್ತಾರೆ, ಆಯಿತಾ? ಆ ಥರ ಇಲ್ಲಿಂದ ಬಂಟ್ಸು, ಯಾಕೆಂದರೆ ಏಕೀಕರಣ ಆಗೋಕ್ಕೆ ಮುಂಚೆ ಅದು ಮೆಡ್ರಾಸ್ ಪ್ರೆಸಿಡೆನ್ಸಿ ಇತ್ತು. ಓದೋಕ್ಕೆ ಚೆನ್ನೈಗೆ ಹೋಗ್ತಾಯಿದ್ರು ಅಥವಾ ಓದೋಕ್ಕೆ ಮುಂಬೈಗೆ ಹೋಗ್ತಾಯಿದ್ರು. ತುಂಬ ಜನ ಮುಂಬೈಗೆ ಹೋಗಿ ಬಂಟ್ಸು ಬಿಸ್ನೆಸ್ ಮಾಡಿದ್ರು. ಉಡುಪಿಯವರೆಲ್ಲ ಸ್ವಲ್ಪ ತುಳುವರೆಲ್ಲ ಹೋಗಿ ಅಲ್ಲಿ ಬಿಸ್ನೆಸ್ ಮಾಡಿದ್ರು. ಅದು ದೊಡ್ಡ ಬಿಸ್ನೆಸ್ ಮನ್ ಆಗಿದ್ದಾರೆ ಬಂಟ್ಸು ಅಲ್ಲಿ ಬಾಂಬೆಲಿ. ದೊಡ್ಡ ಮನ್ಮೋಹನ್ ಶೆಟ್ಟರವರೆಲ್ಲ ಮುಂಬೈ ಕರ್ ಆಫ್ ದಿ ಇಯರ್ ಅಂತ 2-3 ಸತಿ ಗೆದ್ದಿದ್ದಾರೆ ಅವರು. ಅದೇ ಅದೆಲ್ಲ ಬಾಲ ಠಾಕ್ರೆ ಅವ್ರದ್ದು ಅಗೇನ್ಸ್ಟ್ ಇತ್ತಲ್ಲ ಬೇರೆ. ಅವರು ಹಿ ವಾಸ್ ನಾಟ್ ಅಗೇನ್ಸ್ಟ್ ದೆಮ್ ಸೋ ಮಚ್ ಆಸ್ ಹಿ ವಾಸ್ ಅಗೇನ್ಸ್ಟ್ ವೇರ್ ದ poor Marathis were getting affected. These were very rich people. Okay. He was the owner of Ad Labs, India's biggest ಸಿನಿಮಾ ಸ್ಟುಡಿಯೋ, ಆ ಥರ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ. ಆ ಥರದವರು ಅಲ್ಲಿ ಮುಂಬೈಲಿ ಬಂಟ್ಸ್ ಆಗಿದ್ದು. ಬೇರೆ ಥರದವರು ನಾವು ಸಿನಿಮಾದಲ್ಲಿ ನೋಡಿದ್ದು ರಿಚ್ ಪ್ಲಾಂಟರ್, ಚಿಕ್ಕಮಂಗ್ಳೂರು ಪ್ಲಾಂಟರ್. ಹಳೆ ಸಿನಿಮಾಗಳೆಲ್ಲ ಚಿಕ್ಕಮಂಗ್ಳೂರು ಪ್ಲಾಂಟೇಶನ್ ಸಿನಿಮಾಗಳಿದ್ದು. ಫ್ರಮ್ ಕಲ್ಪನಾ ಟೈಮ್ ಟಿಲ್ ಅಲ್ವಾ? ಎಷ್ಟು ಎರಡು ಕನಸು, ಎಂಥ ವರ್ಚಸ್ಸಿತ್ತು ಅಂದರೆ ಆ ಲೆಗಸಿ, ಆ ಹೆರಿಟೇಜ್ ಇದೆ. ನೀವು ಯಾರೂ ಸೆಲೆಬ್ರೇಟೇ ಮಾಡೋದಿಲ್ಲ ಅದನ್ನು. ಚಿಕ್ಕಮಂಗ್ಳೂರು ನೀವು ಯಾರೂ ಸೆಲೆಬ್ರೇಟ್ ಮಾಡಲ್ಲ ಅದನ್ನು. ಮತ್ತು ಅವರು ಅವಾಗ ಚೆನ್ನಾಗಿ ನಡೀತಾ ಇತ್ತು, ತುಂಬ ಔದಾರ್ಯ ಇತ್ತು, ಚೆನ್ನಾಗೇ ದುಡ್ಡು ಕೊಟ್ಟು. ನಾನು ಚಿಕ್ಕಮಂಗ್ಳೂರು ಎಸ್ಟೇಟಲ್ಲಿ ಸಿನಿಮಾಗಳಲ್ಲಿ ಮಾಡಿದ್ದೀನಿ, ನಾನು ಆ್ಯಕ್ಟ್ ಮಾಡಿದ್ದೀನಿ. ನಾನು ಚೈಲ್ಡ್ ಆರ್ಟಿಸ್ಟಾಗಿ ನಾನು ಅಬಚೂರಿನ ಪೋಸ್ಟ್ ಆಫೀಸ್ ಅನ್ನೋ ಸಿನಿಮಾದಲ್ಲಿ ವಿನಾಯಕ್ ಪತ್ರೆ ಅವರು, ನಿಮ್ಮ ಬೀರೂರವರು, ಅವರು ಪತ್ರೆ ವಿನಾಯಕ್ ಅವರು, ಅವ್ರ ಫಾರ್ಮಲ್ಲಿ ಶೂಟಿಂಗ್ ಮಾಡಿದ್ದು ಅಬಚೂರಿನ ಪೋಸ್ಟ್ ಆಫೀಸ್ ಫಿಲ್ಮು. ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಓಕೆ, ಆವಾಗ ಚಿಕ್ಕಮಂಗ್ಳೂರು ಎಸ್ಟೇಟಲ್ಲಿ ಶೂಟಿಂಗ್ ಅನ್ನೋದು ಕ್ಯಾಶುವಲ್, ಸಾಮಾನ್ಯ, ಎಲ್ಲರೂ ಮಾಡ್ತಾಯಿದ್ದಾರೆ ಆವಾಗ. ಅಷ್ಟು ಔದಾರ್ಯ ಅವರು, ಲೊಕೇಶನ್ ಕೊಡೋರು, ದೇ ವರ್ ಸೆಲೆಬ್ರೇಟಿಂಗ್ ದಿಸ್ ಪ್ಲೇಸ್ ಆ್ಯಂಡ್ ದೇ ವರ್ ಗಿವಿಂಗ್ ಫುಡ್, ಪಾರ್ಟೀಸ್ ಕೊಡೋರು. ಅಷ್ಟು ಈ ಪ್ಲಾಂಟೇಶನ್ ಕಲ್ಚರಲ್ಲಿತ್ತು, ಆಯಿತಾ? ನೆಗ್ಲೆಕ್ಟ್ ಮಾಡಿದ್ವಿ. ಯಾರ್ಯಾರು ಬಂದು ಕಬಳಿಸ್ಕೊಳ್ತಾ ಇದ್ದಾರೆ, ನೀವು ಅದನ್ನ ತಡೆಯೋಕ್ಕೆ ಆಗ್ತಾಯಿಲ್ಲ. ನಿಮ್ಮ ಯಂಗ್ಸ್ಟರ್ಸಲ್ಲಿ ಏನು ಉತ್ಸಾಹ ಇಲ್ಲ. ನೀವು ಇಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಬೆಂಗಳೂರಿನ ಬಂದು ಕೆಲಸ ಮಾಡೋಕ್ಕೆ ನೋಡ್ತೀರ. ನಿಮ್ಮ ಊರು ಉಳಿಸ್ಬೇಕು ಅನ್ನೋ ಮನಸ್ಸಿಲ್ಲ ನಿಮಗೆ. ಚಿಕ್ಕಮಂಗ್ಳೂರನ್ನ ನೀವು ಬೆಳೆಸ್ಬೇಕಂದ್ರೆ ಇಲ್ಲಿ ಉಳಿಬೇಕು. ಇಲ್ಲ ನೀವು ಉದ್ಯಮ ಮಾಡ್ತಿದ್ದೀರಲ್ಲ, ಆ ಥರ ನಿಮ್ಮ ಹುಡುಗರು ಇಲ್ಲೇ ಉಳ್ಕೊಳ್ಳೋ ಥರ ಮಾಡಬೇಕು. ನೀವು ಅವ್ರಿಗೆ ಟ್ರೈನಿಂಗ್ ಆಗಬೇಕಂದ್ರೆ ಒಂದು ಕಾಲದಲ್ಲಿ ಸಿದ್ಧಾರ್ಥ ಮಾಡಿ ಇಲ್ಲಿ ಕರೆಸಿ ಅವ್ರಿಗೆ ಆಲ್ ಇಂಡಿಯಾ ಕಳಿಸ್ತಾ ಇದ್ರಲ್ಲ, ಆ ಥರ ನೀವು ಇಲ್ಲೇ ತರಬೇತಿ ಕೊಟ್ಟು ಅವ್ರಿಗೆ ನೀವು ಯೂನಿವರ್ಸಿಟಿಗೆಲ್ಲ ಕಳಿಸ್ಬಿಡ್ರಿ. ಎಲ್ಲ ವೇಸ್ಟು. BA ಎಲ್ಲ ಓದಿಸ್ಬಿಡ್ರಿ, ಏನು ಯೂಸ್ ಇಲ್ಲ ರೀ ಅದು. ಅವ್ರಿಗೆ ಇಂಗ್ಲೀಷ್ ಭಾಷೆ ಮಾತಾಡೋದನ್ನು ಓದೋದನ್ನೇ ಹೇಳ್ಕೊಡಿ. ಕನ್ನಡ ಚೆನ್ನಾಗಿ ಕಲಿಸ್ಕೊಡಿ. ಸಾಂಸ್ಕೃತಿಕವಾಗಿ ಕಲಿಬೇಕಂದ್ರೆ ಕನ್ನಡ ಬೇಕು. ಧ್ವನಿ ರಸ ಇರುತ್ತೆ ಭಾಷೆಯಲ್ಲಿ, ಇಂಗ್ಲೀಷ್ನಲ್ಲಿ ಇರೋದಿಲ್ಲ ಅದು. ಅವರ ಸ್ವಂತ ಭಾಷೆ ಕಲಿಬೇಕು ಅವರು, ಆಯಿತಾ? ಮತ್ತು ಇಲ್ಲಿಯ ನಿಮ್ಮ ಪ್ಲಾಂಟೇಶನ್ಸ್ನ ಮತ್ತೆ ನೀವು ತರಬೇಕು. ಯು ಶುಡ್ ಮೇಕ್ ಫಿಲ್ಮ್ ಡಿಸ್ಟ್ರಿಕ್ಟ್. ಒನ್ ಆಫ್ ದ ಟೈಟಲ್ಸ್ ಫಾರ್ ಚಿಕ್ಕಮಗಳೂರು ಶುಡ್ ಬಿ ಸಿನಿಮಾ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ನೋ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಆಸ್ ದ ಲೆಗಸಿ ದಟ್ ಯು ಹ್ಯಾವ್. ನಿಮ್ಮ ಕಾಫಿ ಇದೆಯಲ್ಲ, ವರ್ಲ್ಡ್ ಕಾಫಿ ಅದು, ಎಸ್ ಅಲ್ವಾ? ನೀವು ಇರೋದನ್ನ ನೀವು ಬೆಳೆಸಿದ್ರೆ ನಿಮಗೆ ತುಂಬ ಚೆನ್ನಾಗಾಗತ್ತೆ. ಅಂದರೆ ಬ್ಯಾಕ್ ಟು ರೂಟ್ಸ್ ಥರ. ಬಟ್ ಇಫ್ ಯು ಬಿಕಮ್ ಲೆಟ್ಸ್ ಸೇ ಚಿಕ್ಕಮಂಗ್ಳೂರು ಬಿಕಮ್ಸ್ ದ ಕ್ಯಾಪಿಟಲ್ ಟೌನ್ ಆಫ್ ಎ ನ್ಯೂ ಕರ್ನಾಟಕ. ಡೋಂಟ್ ಥಿಂಕ್, ನನಗೇನಂತಿದ್ದಾರೆ ಈ ಕನ್ನಡ ಭಕ್ತರು ಕೆಲವರು, ನಿನ್ನ ಕಾಯಿಲೆ ಇದೆಯಂತೆ, ಆಚೆ ಬಾ, ನಿನಗೆ ಮುಖ ಮಾಸಿ ಬಳಿತೀವಿ ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತಿದ್ದೀರಿ, ನಿಮಗೆ ಏನಾದ್ರು ಗೊತ್ತೇನ್ರಿ ಏನಾಗುತ್ತೆ ಮುಂದೆ ಅಂತ? ಇರ್ರೆಲೆವೆಂಟ್ ಆಗ್ತಾ ಹೋಗ್ತೀರಾ. ಇಲ್ಲಿಂದ ಜನ ಹೋಗ್ತಾ ಇದ್ದರೆ ನಿಮ್ಮ ರೆಪ್ರೆಸೆಂಟೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದೇ ಸಪ್ರೇಟ್ ಜಿಲ್ಲೆ ಇದ್ದಿದ್ದು ಇನ್ನೊಂದ್ರ ಜೊತೆ ಸೇರಿಸಿ ಯಾಕೆ ಚುನಾವಣೆ ಮಾಡ್ತಾರೆ ಈಗ MP ಎಲೆಕ್ಷನ್ನು? ಅಂದರೆ ತುಂಬ ರೀಜನಲಿಸಮ್ ಆಗಿರಲಿ ಒಂದು ಇಲ್ಲ ರೀ, ನಿಮ್ಮ ಪಾಪ್ಯುಲೇಷನ್ ಡಿಕ್ಲೈನ್ ಆಗಿದೆ. ನಿಮ್ಮ ಪಾಪ್ಯುಲೇಷನ್ ಡಿಕ್ಲೈನ್ ಆಗಿರೋದ್ರಿಂದ ನಿಮ್ಮ ರೆಪ್ರೆಸೆಂಟೇಷನ್ ಇನ್ ಪಾರ್ಲಿಮೆಂಟ್, ಇನ್ ಅಸೆಂಬ್ಲಿ ಆಲ್ಸೋ ಇಸ್ ಡಿಕ್ರೀಸ್ಡ್. ಯು ಡೋಂಟ್ ರಿಯಲೈಸ್ ಇಟ್. 16 ಜನ ಎಲೆಕ್ಟ್ ಆಗ್ತಾಯಿದ್ರು ಬೆಂಗಳೂರಿಂದ ನಾನು ಸ್ಕೂಲಲ್ಲಿದ್ದಾಗ. ಈಗ 32 ಜನ ಎಲೆಕ್ಟ್ ಆಗ್ತೀವಿ ಬೆಂಗಳೂರಿಂದ ನಾವು. ನಿಮ್ಮಲ್ಲಿ ಕಮ್ಮಿ ಆಗಿದ್ದಾರೆ. ಚಿಕ್ಕಮಂಗ್ಳೂರು ವಾಸ್ ಎನ್ MP ಜಿಲ್ಲೆ ಬೈ ಇಟ್ ಸೆಲ್ಫ್. ಈಗ ಯಾವುದರ ಜೊತೆ ಮಿಕ್ಸ್? ಉಡುಪಿ ಚಿಕ್ಕಮಗಳೂರು. ಕ್ಯಾನ್ ಯು ಇಮ್ಯಾಜಿನ್
ಡಿಸ್ಟಿಂಕ್ಟ್ ಕಲ್ಚರ್ಸ್, ಬೋತ್ ಆರ್ ರಿಚ್ ಕಲ್ಚರ್ಸ್. ನಿಮ್ಮನ್ನ ಕ್ಲಬ್ ಮಾಡಿ ಒಂದು ರೆಪ್ರೆಸೆಂಟೇಟಿವ್ ಇಡೋದಿದೆ, ಇಟ್ಸ್ ಎ ಟ್ರಾವೆಸ್ಟಿ. ಇಟ್ಸ್ ಅ ಕಂಪ್ಲೀಟ್ ಡ್ರಿಫ್ಟ್. ಅಂದರೆ ಒಂದು ಕರಾವಳಿ, ಒಂದು ಆ್ಯಂಡ್ ಯು ಪೀಪಲ್ ಆರ್ ನಾಟ್ ರಿಯಲೈಸಿಂಗ್ ಯು ಆರ್ ಅಟ್ ಫಾಲ್ಟ್. ನೀವು ಬಿಟ್ಟು ಹೋಗಬಾರ್ದು, ಇಲ್ಲಿರಬೇಕು. ನೀವು ಈ ಊರನ್ನು ಉಳಿಸ್ಕೋಬೇಕಂದ್ರೆ ನೀವು ಇಲ್ಲೇ ಇರಬೇಕು. ನೀವು ಇಲ್ಲೇ ಇರಬೇಕಂದ್ರೆ ಇಲ್ಲೇ ಉದ್ಯೋಗ ಸಿಗೋಂಗೆ ಮಾಡಬೇಕು. ಇಲ್ಲೇ ಉದ್ಯೋಗ ಸಿಗಬೇಕಂದ್ರೆ ನಿಮಗೆ ಪ್ರಾಶಸ್ತ್ಯ ಬೇಕು. ಇದು ಕ್ಯಾಪಿಟಲ್ ಸಿಟಿ ಆದರೆ ಇಟ್ ವಿಲ್ ಚಾಲೆಂಜ್ ಬ್ಯಾಂಗ್ಳೂರ್ ಇನ್ 1 generation. ಆಲ್ ಯುವರ್ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ವಿಲ್ ಕಮ್ ಹಿಯರ್, ಬೆಟರ್ ವೆದರ್, ಬೆಟರ್ ಫೆಸಿಲಿಟೀಸ್. ಮುಂದೆ ಈ ಥರ ಎಲ್ಲ 1,000 ಜನ ಒಂದು ಬಿಲ್ಡಿಂಗ್ ಹೋಗೋ ಥರ ಇರೋದಿಲ್ಲ. ಕೆಲಸ AI ಎಲ್ಲ ಇರುತ್ತೆ, ಮನೆಯಲ್ಲೇ ಕೂತ್ಕೊಂಡು ಮಾಡೋ ಥರ ಇರುತ್ತೆ. ಪೀಪಲ್ ವಿಲ್ ಲಿವ್ ಇನ್ ಬಂಗಲೋಸ್ ಹಿಯರ್. ದ ರಿಚೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ವಿಲ್ ಕಮ್ ಆ್ಯಂಡ್ ಸೆಟಲ್ ಹಿಯರ್ ಇನ್ 1 generation. If you have independence, autonomous operation as a state, ಚಿಕ್ಕಮಂಗ್ಳೂರು ಸ್ಟೇಟ್ ಇತ್ತು ಇಟ್ಕೊಳ್ಳಿ, ಹೆಂಗಿರುತ್ತೆ? ಓಕೆ, ಅರ್ಥ ಆಯ್ತಾ? ಎಸ್ ಸರ್. ನಾ ಹೇಳ್ತಾ ಇರೋದು, ಕನ್ನಡ ಉಳಿದ್ರೆ ಸಾಲದು ರೀ, ಕನ್ನಡಿಗರೇ ಉಳಿದಿದ್ರೆ ಅಂದ್ರೆ ಕನ್ನಡ ಉಳಿದು ಅದೇ ಕನ್ನಡಿಗರನ್ನೆಲ್ಲ ಬಡವು ಮಾಡಿ ಭಾಷೆನ ಮಾತ್ರ ಉಳಿಸ್ತೀನಿ ಅಂದರೆ ಏನೋ ತಲೆ ಇದೆಯೇನ್ರಿ ನಿಮಗೆ ಅಂತ ಹೇಳ್ತೀನಿ. ನನಗೇನು ನನಗೆ 65 ವರ್ಷ ಆಗಿದೆ. ನಾಳೆ ನೀವು 65 ಹೆಂಗಾಗಿರ್ತೀರೋ ಯೋಚನೆ ಮಾಡಿ ಅಲ್ವಾ? ಎಸ್ ಸರ್. ಬೆದರಿಕೆ ಹಾಕ್ಕೊಂಡು ರೋಪ್ ಹಾಕ್ಕೊಂಡು ಓಡಾಡ್ತಿರೋದು ನಿಲ್ಲಿಸ್ಬೇಕು ಅಲ್ವಾ? ಕಲಿಬೇಕೇನಾದರೂ, ವಿಚಾರ ತಿಳ್ಕೊಬೇಕು. ನೀವು ಮಾಡಿ ಅದನ್ನು. ಇಲ್ಲೊಂದು ಸೆಮಿನಾರ್ ಮಾಡಿ. ನೀವೇನು ಮಾಡಬೇಕು ಅಂದರೆ, ಸಿ ಯು ಆರ್ ಎ ಯಂಗ್ಸ್ಟರ್, ಯು ಡೂ ಎ ಸೆಮಿನಾರ್, ಐ ವಿಲ್ ಹೆಲ್ಪ್ ಯು ಇನ್ ವಿಚ್ ಎವರ್ ವೇ ಯು ವಾಂಟ್. ಓಕೆ, ವಾಟ್ ಯು ಶುಡ್ ಡೂ ಎ ಸೆಮಿನಾರ್ ಆನ್ ಹೌ ಟು ಮೇಕ್ ಚಿಕ್ಕಮಂಗ್ಳೂರು. See, Karnataka should become a $1 trillion economy in 10 years. Actually, it should become in 5 to 6 years. But the way it is going, it won't happen. It could have become by 2032 to become a $1 trillion economy. Okay? $1 trillion. ನಾನು ಹೇಳ್ತಿರೋದು. You should look at 1 trillion is $1,000 billion. It is $1,000 billion. You should look at Chikmagalur to become at least a $60 or $80 billion district. A vision. You should have that vision. You should do. More than sustaining and You should do a seminar on how to do it. You should do a district plan and you should demand, ಈ ದುಡ್ಡು ನಮಗೆ ಕೊಡಿ, ನಾವು ಮಾಡ್ತೀವಿ, ನೀವು ಅಲ್ಲಿಂದ ಮಾಡಬೇಡಿ ಅಂತ ನೀವು ಎಲ್ಲ ಜಿಲ್ಲೆಗಳು ವಿಧಾನಸೌಧ ಕೇಳೋಕ್ಕಾಗಬೇಕು ಮುಂದೆ. Then your future is secure, your district. Illthere you will be a second-class citizen in Bangalore. ಎಸ್ ರಿಯಾಲಿಟಿ. ಇಟ್ಸ್ ಕಂಪ್ಲೀಟ್ಲಿ ಅಂದರೆ ಒಂದು ಅನಲೈಸ್ ನೋಡಿದ್ರೆ ತುಂಬ ರಿಯಲ್ ಅನಿಸುತ್ತೆ ವಾಟ್ ಯು ಸ್ಪೀಕ್ ಪ್ರಾಬಬ್ಲಿ. ಈಗ ನಮ್ಮ ಜೊತೆ ಪ್ರಕಾಶ್ ಬೆಲ್ವಾಡಿ ಸರ್ ಅವರ ಅರ್ಧಾಂಗಿನಿ ಆಗಿರುವಂತಹ ಚಂದ್ರಿಕಾ ಮ್ಯಾಮ್ ಇದ್ದಾರೆ. ಮ್ಯಾಮ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮ್ಯಾಮ್ ನಮಸ್ತೆ. ಮ್ಯಾಮ್, ಈಗ ಪ್ರಕಾಶ್ ಸರ್ ಬಗ್ಗೆ ನಾವು ಅವರ ಒಂದು ಥಿಂಕಿಂಗ್ ಪ್ರೋಸೆಸ್ ಆಗಿರಲಿ, ಫಿಲ್ಮ್, ಥಿಯೇಟರ್ಸ್ ಎಲ್ಲ ನೋಡ್ತಾ ಇರ್ತೀವಿ. ನೀವು ತುಂಬ ಕಡೆ ಮಾತಾಡೋದು ಕಮ್ಮಿ ಆ್ಯಸ್ ಪರ್ ಅವರ ಬೇರೆ ಇಂಟರ್ವ್ಯೂಸ್ ಎಲ್ಲ ಕೇಳಿದಾಗ. ಇವತ್ತು ನಮ್ಮ ಜೊತೆ ಇದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿಮಗೆ. 17th ರಾತ್ರಿ ಇದು ಇಳೆಯರಾಜ ಮ್ಯೂಸಿಕ್ ಹೋಗಿದ್ದೆ. ಇಳೆಯರಾಜ ಮ್ಯೂಸಿಕ್ ಇತ್ತು. ರಾತ್ರಿ 1:00 ಹೋಗಿ ಮಲ್ಕೊಂಡ್ವಿ. 2:00 ಎದ್ದು ಬಾಂಬೆಗೆ ಹೋದೆ ನಾನು. ವಾಟ್? 1 hour 4:45 ಫ್ಲೈಟು. ಸೊ ಬಾಂಬೆಗೆ ಹೋದೆ. ಬಾಂಬೆ ಫುಲ್ ಡೇ ಶೂಟ್ ಮಾಡಿದೆ. ಯೂಸ್ ಟು ಇಟ್? ಐ ಆಮ್ ಯೂಸ್ ಟು ಇಟ್ ಆ್ಯಂಡ್ ಐ ವೆಂಟ್ ಟು ಏರ್ಪೋರ್ಟ್ ಇನ್ ಮೈ ಕಂಡೀಷನ್. Okay, I went to airport and flight was delayed by 2.5 hours. Okay, I came home at 4:30 in the morning. On the ಬೆಳಗ್ಗೆ 4:00 ಬಂದೆ. 46 hours I have not slept or more, ಅಲ್ಲ 50 hours I have not slept. ಮನೆಗೆ ಬಂದೆ. ಮನೆಗೆ ಬಂದು ನೆಕ್ಸ್ಟ್ ಡೇ 11 ಗಂಟೆಗೆ ಎದ್ಬಿಟ್ಟು ಮನೆ ಫರ್ನಿಚರು ಎಲ್ಲ ರಿಅರೇಂಜ್ ಮಾಡಿದೆ. ಹೆಲ್ಪ್ ಆಫ್ ಕೋರ್ಸ್. ಅವತ್ತು ಟೆಸ್ಟ್ ಮಾಡಿಸ್ಬೇಕಿತ್ತು. ಬಿಕಾಸ್ ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಹಿಮೋಸೈಕಲ್ ಅಂದ್ರೆ ಪ್ರೀವಿಯಸ್ ಎಲ್ಲ ಟೆಸ್ಟ್ ಆಗಬೇಕು. ಟಯರ್ಡ್ ಹಿ ಕುಡ್ ಗೋ. ಐ ಡೂ ದಿಸ್ ರೆಗ್ಯುಲರ್. ಜಸ್ಟ್ ಟು ಡೈವರ್ಟ್ ಹಿಮ್ಸೆಲ್ಫ್. ಅದೇನೋ ಗಿಡ ಕಿತ್ತೋದು ಅದು ಮಾಡೋದು ಇದೆಲ್ಲ ಮಾಡ್ತಾ ಕೂತಿರೋ.
ಟಾಕ್ಸಿಕ್ ಇನ್ ದುರಂಧರ್. ನನ್ನ ಸಿನಿಮಾನೇ ನೋಡಿಲ್ಲ ನಾನು. ನನಗೆ ಸಿನಿಮಾ ಇಂಟ್ರೆಸ್ಟ್ ಇದೆ ಆಸ್ ಎ ಸಬ್ಜೆಕ್ಟ್. ಈಗ ಆದರೆ ದುರಂಧರ್ ನೋಡಿದೆ ನಾನು. KGF 1 ನೋಡಿಲ್ಲ, KGF 2 ನೋಡಿಲ್ಲ. ಅಂದ್ರೆ ಮನೆಯಲ್ಲಿ ಹೇಗಿತ್ತು ಅಂದ್ರೆ ಕರೆಂಟ್ ಹೋದ್ರೆ ಮನೆಯವರೆಲ್ಲ ಹಾಡ್ತಿದ್ವಿ. ಗ್ರಾಮರ್ ಶುಡ್ ಫಾಲೋ ಲ್ಯಾಂಗ್ವೇಜ್ ವಿಲ್ ನಾಟ್ ಫಾಲೋ ಗ್ರಾಮರ್. ರೋಡ್ನಲ್ಲಿ ನಾಯಿ ಬಿದ್ದಿದ್ರೆ ಅದಕ್ಕೆ ಕರ್ಕೊಂಬಂದು ಉಪಚಾರ ಮಾಡಿ ಇನ್ ಆಕ್ಷನ್. ಸಂಗೀತ ಇರುತ್ತೆ, ಆಮೇಲೆ ರಾಗಕ್ಕೆ ಹೆಸರು ಕೊಡಿ ನೀವು. ಇಲ್ಲಮ್ಮ ಕೆಲವ್ರಿಗೆಲ್ಲ ಬೆಳೆದ್ಬಿಡುತ್ತೆ ಇವಾಗ ಕೂದಲು. ಇಲ್ಲೇ ಬಂದು ಮಾಡ್ತೀವಿ, ನೀವು ಅರೇಂಜ್ ಮಾಡಿ. ಡೆಫಿನೆಟ್ಲಿ. ನೀವು ಸಬ್ಜೆಕ್ಟ್ ಆಗಬೇಕು, ಅದು ಆಬ್ಜೆಕ್ಟ್ ಆಗಿರ್ಬೇಕು, ನೀವು ಅದನ್ನು ಮಾಡಬೇಕು. ತೆಗಿತೀನಿ ಬರ್ತಾ ಇದೆ ಏನು ಬರ್ತದೆ ಎಲ್ಲ ಅಂಡರ್ಗಾರ್ಮೆಂಟ್ಸ್. ಯಾರ್ದಾದ್ರು ಸ್ವಲ್ಪ ಕಷ್ಟ ನೋಡಿದ್ರೆ ಅವ್ರ ಕಣ್ಣಲ್ಲಿ ಬಂದ್ಬಿಡ್ತಾರೆ. ಅವಳ ಕಣ್ಣಲ್ಲಿ ಬಂದು ಕೆಲಸ ಬಿಟ್ಟು ಹೋಗ್ಬಿಡ್ತಾಳು. ನೋಡ್ರಿ ಹಿಂಗೆ ಹೇಳ್ತಾರೆ, 4 ಸತಿ ಬಿಟ್ಟೋಗಿದ್ದಾರೆ. ಅಲ್ಲ ರೀ